ಹಾಯ್ ಎವ್ರಿವನ್, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಸೊ ಕೆಇಐ ಎಕ್ಸಾಮ್ಸ್ ಗಳಲ್ಲಿ ಪ್ರೀವಿಯಸ್ ಆಗಿ ಈ ತರ ಜೇಮ್ಸ್ ಪ್ರಿನ್ಸೆಪ್, ಈ ತರ ಇತಿಹಾಸಕಾರರು, ಪ್ರಮುಖ ರಾಜರ ಬಗ್ಗೆ ಏನ್ ಕೇಳ್ತಾರಲ್ಲ ಆ ಕ್ವಶನ್ಸ್ ಗಳನ್ನ, ಆಮೇಲೆ ಏನ್ ಕೇಳ್ತಾರ, ನೆಕ್ಸ್ಟ್ ಏನ್ ಕೇಳಬಹುದು ಅದನ್ನೆಲ್ಲ ಡಿಸ್ಕಷನ್ ಮಾಡ್ತೀನಿ. ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿಯಾಗಿ ಒಂದು 10 ವಿಡಿಯೋಸ್ ಗಳಾಗ್ಬೋದು, ಒಂದು 3-4 ಡೇಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲಾನು ಕವರ್ ಮಾಡ್ಕೊಳ್ರಿ. ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು, ಮುಂದೆ ಬರುವಂತ ಎಲ್ಲಾ ಕೆಇಐ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗ್ತಾವ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸೊ ಇಲ್ಲಿ ಬಂದಂತ ಒಬ್ಬ ವ್ಯಕ್ತಿ ನೋಡ್ರಿ, ಜೇಮ್ಸ್ ಪ್ರಿನ್ಸೆಪ್ ಅಂತಂದ್ ಹೇಳ್ತೀವಿ. ಇವನ್ ಬರೋವರೆಗೂ ನಮ್ಗೆ ಏನಂತಂದ್ ಹೇಳಿದ್ರ ಅಶೋಕನ ಶಾಸನಗಳ ಬಗ್ಗೆ ಏನು ಗೊತ್ತಿರ್ಲಿಲ್ಲ. 1837 ಇವ್ ಏನ್ ಮಾಡ್ತಾ ಅಂದ್ರ ಬ್ರಾಹ್ಮಿ ಮತ್ತು ಕುರೋಷ್ಟಿ ಲಿಪಿಗಳನ್ನ ಓದುತ್ತಾನ. ಇವನ್ ಏನ್ ಮಾಡ್ಕೊತ ಅಂದ್ರ ಬ್ರಾಹ್ಮಿ ಮತ್ತು ಕುರೋಷ್ಟಿ ಲಿಪಿಗಳನ್ನ ಅರ್ಥ ಮಾಡ್ಕೊಂಡ ನಂತರ ಹಲವಾರು ಅಶೋಕನ ಶಾಸನಗಳನ್ನ ಏನ್ ಮಾಡ್ತಾನಂದ್ರ ಸ್ಟಡಿ ಮಾಡ್ತಾನ. ಅದ್ರಾಗ ಗೊತ್ತಾಗತ್ತ ದೇವನಾಮ್ ಪ್ರಿಯದರ್ಶಿ ಅಂದ್ರೂ ಕೂಡ ಅಶೋಕನೇ ಅಂತ ಹೇಳ್ಕೊಟ್ಟವನ್ ಯಾರಂದ್ರೆ ಜೇಮ್ಸ್ ಪ್ರಿನ್ಸೆಪ್. ಇವನ್ನೆಲ್ಲಾದ್ರೂ ಬ್ರಾಹ್ಮಿ ಕುರೋಷ್ಟಿ ಲಿಪಿಗಳನ್ನ ಎಲ್ಲಾದ್ರೂ ಸ್ಟಡಿ ಮಾಡ್ತಿರ್ಲಿಲ್ಲ ಅಂತಂದ ಹೇಳಿದ್ರೆ ಎಷ್ಟೋ ಅಶೋಕನ ಶಾಸನಗಳು ನಮಗ್ ಗೊತ್ತಾಗ್ತಿರ್ಲಿಲ್ಲ. ಒಂದು ಅದಾದ ನಂತರ ಇವನೊಬ್ಬ ನ್ಯೂಮಿಸ್ಟಾಮಿಸ್ಟಿಕ್ ಅಂತ ಹೇಳ್ತೀವಿ, ನ್ಯೂಮಿಸ್ಮ್ಯಾಟಿಕ್ ಅಂತ ಹೇಳಿ, ಅಂದ್ರೆ ನಾಣ್ಯ ಶಾಸ್ತ್ರಜ್ಞ ಅಂತಂದ ಹೇಳಿ. ಇವಾಗ ಈ ನಿಮಗ್ ಕ್ವಶನ್ ಏನಂತಂದ ಹೇಳಿದ್ರೆ, ನಾಣ್ಯಗಳನ್ನ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಏನಂತ ಕರೀತಾರೋ ಅಂತಂದ ಹೇಳಿ. ಸೊ ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ನನಗ ಕಮೆಂಟ್ ಹಾಕ್ಬೇಕು. ಇವನ್ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇನ್ನೊಂದೇನಂದ್ರೆ ಏಷಿಯಾಟಿಕ್ ಸೊಸೈಟಿಯ ಏನಂತ ಬರುತ್ತಲ್ಲ, ಏಷಿಯಾಟಿಕ್ ಸೊಸೈಟಿ. ಸೊ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಂದ ಹೇಳಿ, ಆ ಪತ್ರಿಕೆಯ ಸ್ಥಾಪಕ ಯಾರಂತಂದ ಹೇಳಿದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತಂದ ಹೇಳ್ತೀವಿ. ಇವರಿಬ್ರು ಒಂದೇ. ಅದಾದ ನಂತರ ಇನ್ನೊಬ್ಬನ್ ಬರ್ತಾರ ಗಾರ್ಸಿಯಾ ಡಿ ಓರ್ಟಾ ಅಂತಂದ ಹೇಳಿ. ಗಾರ್ಸಿಯಾ ಡಿ ಓರ್ಟಾ ಇವ್ರು ಯಾರಂತಂದ ಹೇಳಿದ್ರೆ 16ನೇ ಶತಮಾನದೊಳಗಡೆ ಪೋರ್ಚುಗೀಸ್ ಬರ್ತಾರ. ಫಸ್ಟ್ ಯಾವಾಗ ಬರ್ತಾರಂದ್ರೆ 1498 ಒಳಗಡೆ ವಾಸ್ಕೋ ಡಿ ಗಾಮಾ. ಯಾರು? ವಾಸ್ಕೋ ಡಿ ಗಾಮಾ ಇದ್ದವನ್ ಎಲ್ಲಿ ಬರ್ತಾನಂತ ಕೇರಳದ ಕ್ಯಾಲಿಕಟ್ ಬರ್ತಾನೆ. ಎಲ್ಲಿ ಬರ್ತಾನಪ್ಪ ಅಂತಂದ್ರೆ ಕೇರಳದ ಕ್ಯಾಲಿಕಟ್ ಬರ್ತಾನ. ಅಲ್ಲಿರುವಂತಹ ಒಬ್ಬ ದೊರೆ ಯಾರಂತಂದ ಹೇಳಿದ್ರೆ ಜಾಮೋರಿನ್ ಅಂತಂದೇಳಿ. ಆ ಒಂದು ದೊರೆ ಹೆಸರೇನಂದ್ರೆ ಜಾಮೋರಿನ್. ವೆಲ್ಕಮ್ ಮಾಡ್ತಾನ. ಇದಾದ ನಂತರ ಹಲವಾರು ಪೋರ್ಚುಗೀಸರು ಬರ್ತಾರ, ಗವರ್ನರ್ ಸರ್ ಬರ್ತಾರ, ಅವ್ರನ್ನೆಲ್ಲ ಆಮೇಲೆ ನೋಡೋಣ. ಸೊ ಅವ್ರ ಜೊತೆಗೆ ಒಬ್ಬ ಪೋರ್ಚುಗೀಸ್ ವೈದ್ಯ ಬರ್ತಾನ. ಅವನ ಹೆಸರು ಗಾರ್ಸಿಯಾ ಡಿ ಓರ್ಟಾ. ಇವನ್ ಏನ್ ಮಾಡ್ತಾನ ಅಂದ್ರೆ ಗೋವಾದೊಳಗಡೆ ಸ್ಥಳೀಯ ವೈದ್ಯಕೀಯ ಪದ್ಧತಿಯನ್ನ ಅಧ್ಯಯನ ಮಾಡ್ತಾನ. ಅದ್ರ ಜೊತೆಗೆ ಸಸ್ಯಗಳನ್ನ ಅಂದ್ರೆ ಇವಾಗ ಮೆಡಿಸಿನ್ ಸಸ್ಯಗಳು ಬರ್ತಾವ, ಅದ್ರ ಬಗ್ಗೆ ಅಧ್ಯಯನ ಮಾಡಿದಂತಹ ಮೊದಲ ಯುರೋಪಿಯನ್ ವೈದ್ಯ ಯಾರಂದ್ರೆ ಗಾರ್ಸಿಯಾ ಡಿ ಓರ್ಟಾ ಅಂತಂದೇಳಿ. ಇವುಗಳನ್ನೆಲ್ಲ ಕೆಇಎ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ರಿ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಬರುವಂತ ಪರ್ಸನ್ ಯಾರಂದ್ರೆ ಹೆರೋಡೋಟಸ್ ಅಂತಂದ ಹೇಳ್ತೀವಿ. ತುಂಬಾ ಫೇಮಸ್ ಆಗಿರೋ ವ್ಯಕ್ತಿ. ಇವನ್ ಯಾವಾಗ ಅಂತಂದ ಹೇಳಿದ್ರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 5ನೇ ಶತಮಾನದೊಳಗಡೆ ಇರ್ತಾನ. ಆ ಟೈಮಲ್ಲಿ ರೋಮನ್ನರು ಮತ್ತು ಗ್ರೀಕರು, ಯಾರು ರೋಮನ್ನರು ಮತ್ತು ಗ್ರೀಕರು ಏನಂತಂದ್ರೆ ಅವ್ರ ನಡುವೆ ಭಯಂಕರ ಯುದ್ಧಗಳಾಗ್ತಿರ್ತಾವ. ಅವನ್ ಏನ್ ಮಾಡ್ತಾನಂತಂದ್ರೆ ಹೇಳಿದ್ರೆ ಹಿಸ್ಟೋರಿಸಿಸ್ ಅಂತಂದ ಹೇಳಿ, ಹಿಸ್ಟೋರೀಸ್ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರಿತಾನ. ಅವನೊಂದು ಗ್ರಂಥವನ್ನ ಬರಿತಾನ ಅಥವಾ ಬುಕ್ ಅನ್ನ, ಹಿಸ್ಟೋರೀಸ್ ಅಂತಂದೇಳಿ. ಇದು ಗ್ರೀಕ್ ಮತ್ತು ಪರ್ಷಿಯನ್ ದೊರೆಗಳದ್ದು. ಸೊ ಗ್ರೀಕ್ ಮತ್ತು ಪರ್ಷಿಯನ್ ದೊರೆಗಳದ್ದು ಏನ್ ಯುದ್ಧಗಳಿರ್ತಾವಲ್ಲ, ಈ ಯುದ್ಧಗಳನ್ನ ಹೊಂದಿರುವಂತ, ಅಂದ್ರೆ ಯುದ್ಧಗಳ ಇತಿಹಾಸವನ್ನ ಹೊಂದಿರುವಂತದ್ದು ಅಥವಾ ಯುದ್ಧಗಳ ಸನ್ನಿವೇಶಗಳನ್ನ ಹೊಂದಿರುವಂತಹ ಒಂದು ಗ್ರಂಥ ಹಿಸ್ಟೋರೀಸ್. ಸೊ ಅಲ್ಲಿಂದ ಏನಾಗತ್ತಂದ್ರೆ ಆ ಪದದಿಂದ ಹಿಸ್ಟರಿ ಅಂತಂದ ಹೇಳಿ ಪದ ಬರುತ್ತ. ಸೊ ಇವನನ್ನ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ರೋಮನ್ನರು, ಗ್ರೀಕರು ಮತ್ತು ಪರ್ಷಿಯನ್ನರು ಅಂತಂದೇಳಿ ಈ 3 ಸಾಮ್ರಾಜ್ಯಗಳು ಬಹಳ ಫೇಮಸ್. ಎಸ್, ನೆಕ್ಸ್ಟ್ ಪರ್ಸನ್ ಯಾರಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅಂತಂದ ಹೇಳ್ತೀವಿ. ಚಂದ್ರಗುಪ್ತ ಮೌರ್ಯ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಕ್ರಿಸ್ತಪೂರ್ವ 322 ನಂದ ವಂಶದ ಕೊನೆಯ ದೊರೆಯಾದಂತಹ ಧನನಂದನನ್ನ ಸೋಲಿಸಿ, ಯಾರನ್ನ ಸೋಲಿಸಿ? ಧನನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅದಾದ ನಂತರ ಯಾರ್ದು ಹೆಲ್ಪ್ ತಗೊಂತ ಅಂದ್ರೆ ಚಾಣಕ್ಯನ ಹೆಲ್ಪ್ ತಗೊಂತಾನ. ಇವನ್ ಗುರು ಕೂಡ ಆಗಿರ್ತಾನ. ಆಮೇಲೆ ಚಂದ್ರಗುಪ್ತ ಮೌರ್ಯನಿಗೆ ಪ್ರಧಾನ ಮಂತ್ರಿ ಕೂಡ ಆಗಿರ್ತಾನ. ಸೊ ಮೇನ್ ಇಂಪಾರ್ಟೆಂಟ್, ಧನನಂದನನ್ನ ಸೋಲಿಸಿ. ಈ ನಂದ ವಂಶ ಅಂತ ಹೇಳಿ ಬರುತ್ತಲ್ಲ, ಈ ನಂದ ವಂಶ ಅಂತ ಬಂದ್ರೆ ಇದ್ರದ್ದು ಸ್ಥಾಪಕ ಯಾರಂತ ಹೇಳಿದ್ರೆ ಮಹಾಪದ್ಮನಂದ ಅಂತ ಹೇಳ್ತೀವಿ. ಯಾರು? ಮಹಾಪದ್ಮನಂದ ಅಂತ ಹೇಳ್ತೀವಿ. ಇವನಿಗೆ ಹಲವಾರು ಬಿರುದುಗಳಿರ್ತಾವ. ಆ ಬಿರುದುಗಳ ಬಗ್ಗೆ ನನಗ ಕಮೆಂಟ್ಸ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಲ್ಯೂಕಸ್ ನಿಕೇಟರ್ ಅಂತಂದ ಹೇಳಿ. ಇವಾಗ ಅಲೆಕ್ಸಾಂಡರ್ ರಿಟರ್ನ್ ಹೋಗಿರ್ತಾನ. ಸೊ ಯುದ್ಧ ಮಾಡಲ್ಲ, ಅವ್ನ್ ಬ್ಯಾಬಿಲಾನಿಯಾದ ಹೋದ ತಕ್ಷಣ ಸತ್ತೋಗ್ತಾನ. ಅಲೆಕ್ಸಾಂಡರ್ ಎಲ್ಲಿ ಸಾಯ್ತಾನ ಅಂತ ಹೇಳಿದ್ರೆ ಬ್ಯಾಬಿಲಾನಿಯಾಕ್ ಹೋದ ತಕ್ಷಣ ಅವ್ನ್ ಸತ್ತೋಗ್ತಾನ.
ಅದಾದ ನಂತರ ನೆಕ್ಸ್ಟ್ ಆ ಎಲ್ಲಾ ಸಾಮ್ರಾಜ್ಯಗಳಲ್ಲಿ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಹಾದಂಡನಾಯಕರು ಏನಿದ್ರಲ್ಲ ಅವರೇ ರಾಜರಾಗಿ ಬಿಡ್ತಾರೆ. ಈ ಗಾಂಧಾರ ಅನ್ನೋದಿರತ್ತಲ್ಲ, ಈಗ ನಮ್ದು ಇದು ಭಾರತ ದೇಶ, ಈ ಕಡೆ ಪ್ರದೇಶದಲ್ಲಿ ಗಾಂಧಾರ ಇಂತಲ್ಲ, ಈ ಗಾಂಧಾರ ಪ್ರದೇಶದಲ್ಲಿ ಸೆಲ್ಯೂಕಸ್ ನಿಕೇಟರ್ ಇದ್ದವನ್ ಏನಂದ್ರ ಒಬ್ಬ ಮಹಾದಂಡನಾಯಕ ಇರ್ತಾನ, ಅವನೇ ರಾಜ ಆಗ್ತಾನ. ಇವನ್ ಉದ್ದೇಶ ಏನಿರುತ್ತ, ಚಂದ್ರಗುಪ್ತ ಮೌರ್ಯನನ್ನ ಸೋಲಿಸ್ಬೇಕು, ಭಾರತದವ್ರನ್ನ ಸೋಲಿಸ್ಬೇಕು ಅಂತಂದೇಳಿ ಒಂದ್ ಯುದ್ಧ ನಡೆಯುತ್ತಾ. ಆ ಯುದ್ಧದಲ್ಲಿ ಆಗಂಗಿಲ್ಲ, ಸೆಲ್ಯೂಕಸ್ ಏನ್ ಮಾಡ್ತಾನಂದ್ರೆ ಸೋತೋಗ್ತಾನ. ಅವನ ಮಗಳಾದಂತಹ ಹೆಲೇನಾ ಅಂತಂದೇಳಿ, ಹೇಲೇನಾ ಅಲ್ಲ ಹೆಲೇನಾ, ಸೊ ಅವಳನ್ನ ಮದುವೆ ಮಾಡಿಕೊಡ್ತಾನೆ. ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ. ಇವನ್ನೆಲ್ಲ ಸೆಂಟೆನ್ಸ್ ಅಲ್ಲಿ ಕೇಳ್ತಾರ. ಅದಾದ ನಂತರ ಸೆಲ್ಯೂಕಸ್ ನಿಂದ ಒಬ್ಬ ರಾಯಭಾರಿ ಬರ್ತಾನ ಅವನ ಆಸ್ಥಾನದಿಂದ. ಅವನ ಯಾರಂತಂದ ಹೇಳಿದ್ರೆ ಮೆಗಸ್ತನಿಸ್ ಅಂತಂದ್ ಹೇಳ್ತೀವಿ. ಅವನೊಂದು ಕೃತಿಯನ್ನ ಬರೀತಾನ, ಇಂಡಿಕಾ ಗ್ರಂಥ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಈ ಇಂಡಿಕಾ ಗ್ರಂಥ ಏನ್ ಹೇಳುತ್ತ, ತುಂಬಾ ಇಂಪಾರ್ಟೆಂಟ್. ಈ ಮೆಗಸ್ತನಿಸ್ ನ ಇಂಡಿಕಾ ಗ್ರಂಥ ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುತ್ತ. ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುವಂತ ಕೃತಿ ಇಂಡಿಕಾ ಗ್ರಂಥ. ಅದಾದ ನಂತರ ನೆಕ್ಸ್ಟ್ ಕೆಲವು ದಿನಗಳಾದ ನಂತರ ಈ ಸಾಮ್ರಾಜ್ಯದೊಳಗಡೆ, ಮಗಧ ಸಾಮ್ರಾಜ್ಯದೊಳಗಡೆ ಏನಾಗತ್ತ, ಬರಗಾಲ ಬೀಳುತ್ತ. ಇನ್ನ ಮಳಿ ಬರಬೇಕು, ಅದು ಬರ್ಬೇಕು ಅಂತಂತ ಹೇಳಿ ಅವನು ಬೇಡ್ಕೊಂಡು ಜೈನ ಮುನಿಯಾದಂತಹ ಭದ್ರಬಾಹುವಿನ ಜೊತೆಗೆ ಏನ್ ಮಾಡ್ತಾನ ಅಂತ ಹೇಳಿದ್ರ, ಯಾರು? ಚಂದ್ರಗುಪ್ತ ಮೌರ್ಯ ಕರ್ನಾಟಕದ ಶ್ರವಣ ಬೆಳಗೊಳಕ್ ಬರ್ತಾನೆ. ಇಲ್ಲಿ ಕರ್ನಾಟಕದ ಶ್ರವಣ ಬೆಳಗೊಳಕ್ ಬಂದು ಇಲ್ಲಿ ಸಲ್ಲೇಖನ ಅಂತ ತಗೊಂಡು ಸತ್ತೋಗ್ತಾನ, ಅಂತ ಮರಣ ಹೊಂತಾನ. ಇಷ್ಟು ಇಂಪಾರ್ಟೆಂಟ್. ಈ ಭದ್ರಬಾಹುವಿನ ಅನುಯಾಯಿಗಳನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಏನಂತ ಕರಿತೀವಿ? ದಿಗಂಬರರು ಅಂತ ಕರಿತೀವಿ. ಅವ್ರ ಡ್ರೆಸ್ ಎಲ್ಲ ಹಾಕಂಗಿಲ್ಲ, ದಿಗಂಬರರು, ನೆಕೆಡ್ ಇರ್ತಾರೆ. ಅದಾದ ನಂತರ ಇನ್ನೊಬ್ಬನು ಬರ್ತಾನ, ಸ್ಥೂಲ ಬಾಹು ಅಂತಂದೇಳಿ. ಇವನ ಅನುಯಾಯಿಗಳನ್ನ ನಾವು ಶ್ವೇತಾಂಬರರು ಅಂತ ಕರಿತೀವಿ. ಇದು ಎದ್ರೊಳಗ್ ಬರುತ್ತೆ ಅಂತ ಹೇಳಿದ್ರೆ ಜೈನ ಧರ್ಮದೊಳಗಡೆ ಬರ್ತಾರ. ಇದ್ರ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾರೆ ರಿಪೀಟ್ ಆಗಿ ಟಿಎದಲ್ಲಿ. ನೆಕ್ಸ್ಟ್ ಕೇಳುವಂತ ಪರ್ಸನ್ ಯಾರಂತ ಹೇಳಿದ್ರೆ ಅಶೋಕ. ನಾನು ಇವಾಗ ಟೋಟಲ್ ಆಗಿ ಏನಂತ ಹೇಳಿದ್ರೆ 60 ಜನರ ಬಗ್ಗೆ ಕೇಳಿದಾರೆ ಒಂದೇ ಎಕ್ಸಾಮ್ಸ್ ಒಳಗಡೆ. ಆ ಎಕ್ಸಾಮ್ಸ್ ಗಳು ಎಲ್ಲಾನ ಕವರ್ ಮಾಡ್ತೀನಿ. ಸೊ ಒಂದು ಕೆಸೆಟ್ ಹಿಸ್ಟ್ರಿ ಪೇಪರ್ ಅಂತ ನೋಡ್ರಿ, ಕೆಎದವ್ರು ಕಂಡಕ್ಟ್ ಮಾಡೋದು, ಅದ್ರಲ್ಲಿರೋ ಪರ್ಸನ್ಸ್ ಗಳನ್ನ ಡಿಸ್ಕಷನ್ ಮಾಡೋದು. ನೆಕ್ಸ್ಟ್ ಯಾರಂದ್ರೆ ಅಶೋಕ. ಅಶೋಕ ಯಾರಂತಂದ್ ಹೇಳಿದ್ರೆ ಬಿಂದುಸಾರನ ಮಗ. ಅಶೋಕ ಯಾರಂತಂದ್ ಹೇಳಿದ್ರೆ ಬಿಂದುಸಾರನ ಮಗ. ಇವನೊಂದು ಯುದ್ಧವನ್ನ ಮಾಡ್ತಾನ ಕ್ರಿಸ್ತ ಶಕ 261ರಲ್ಲಿ. ಅದನ್ನ ನಾವು ಕಳಿಂಗ ಯುದ್ಧ ಅಂತಂದ್ ಹೇಳ್ತೀವಿ. ಈ ಕಳಿಂಗ ಯುದ್ಧದಲ್ಲಿ ಸಾವು ನೋವುಗಳನ್ನ ಕಂಡುಕೊಂಡು ಅವ ಏನಂತಂದ್ ಹೇಳಿದ್ರೆ, ನನಗಿನ್ನ ಯುದ್ಧಗಳೇ ಬೇಡ ಅಂತಂದ್ ಹೇಳಿ ಏನ್ ಮಾಡ್ತಾನ, ಚಂಡಾಶೋಕನಿದ್ದವನು. ನೆನ್ಪಿಟ್ಕೊಳ್ಳಿ, ಈ ವರ್ಡ್ ಅನ್ನ ಕೊಡ್ತಾರೆ. ಚಂಡಾಶೋಕನಿದ್ದವನು ಏನಂದ್ರೆ ಧಮ್ಮಾಶೋಕನಾಗ್ತಾನ. ಸೊ ಧಮ್ಮ ವಿಜಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾನ. ಆಮೇಲೆ ನೆಕ್ಸ್ಟ್ ಬೌದ್ಧ ಧರ್ಮವನ್ನ ಇಡೀ ಭಾರತದಿಂದ ಆಚೆಗೆ ಬೇರೆ ಬೇರೆ ದೇಶಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನ ನೇಮಕ ಮಾಡ್ತಾನ. ಆ ಅಧಿಕಾರಿಗಳ ಹೆಸರು ಏನಂದ್ರೆ ಧಮ್ಮ ಮಹಾಮಾತ್ರರು ಅಂತ. ಯಾವುದು? ಧಮ್ಮ ಮಹಾಮಾತ್ರರು. ಆಮೇಲೆ ಈ ಕಳಿಂಗ ಯುದ್ಧದ ಬಗ್ಗೆ ಹೇಳುವಂತ ಒಂದು ಶಾಸನ ಯಾವ್ದಂದ್ರ 13ನೇ ಬಂಡೆಗಲ್ಲು ಶಾಸನ ಅಂತ ಹೇಳ್ತೀವಿ. ಈ ಕಳಿಂಗ ಅನ್ನೋ ಪ್ರದೇಶ ಎಲ್ಲಿ ಬರುತ್ತೆ? ಇಲ್ಲಿ ನೋಡ್ರಿ, ಇದು ನಮ್ಮ ಭಾರತ ದೇಶ ಅಂದ್ರ ಈ ಪ್ರದೇಶ, ಒಡಿಶಾ ಪ್ರದೇಶವನ್ನ ಕಳಿಂಗ ಅಂತ ಹೇಳ್ತೀವಿ, ಕಳಿಂಗ ಪ್ರದೇಶ. ಈ ಕಳಿಂಗ ಪ್ರದೇಶವನ್ನ ಯಾರು ಮಾಡ್ಕೊಂತಾರ? ಅಶೋಕ. ಅದು 13ನೇ ಬಂಡೆಗಲ್ಲು ಶಾಸನ ಹೇಳುತ್ತೆ. ಸೇಮ್ ಅದೇ ತರ ಶ್ರೀಕೃಷ್ಣ ದೇವರಾಯರು, ವಿಜಯನಗರದ ಶ್ರೀಕೃಷ್ಣ ದೇವರಾಯರು ಕೂಡ ಕಳಿಂಗದ ಮೇಲೆ ಯುದ್ಧ ಮಾಡ್ತಾರೆ. ಗಜಪತಿ ಪ್ರತಾಪರುದ್ರ ಅಂತಂದೇಳಿ. ಯಾರು? ಗಜಪತಿ ಪ್ರತಾಪರುದ್ರನನ್ನ ಸೋಲಿಸಿ ಅವಳ ಮಗಳಾದಂತಹ ಜಗನ್ಮೋಹಿನಿಯನ್ನ ಮದುವೆ ಆಗ್ತಾರ ಅಂತಂದೇಳಿ. ಮಸ್ತ್ ಸ್ಟೋರಿ ಐತೆ ಅಲ್ಲ. ಯುದ್ಧ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ ಬರೋದಂದ್ರೆ ಅವಾಗಿಂದ ಏನೈತಿದ್ರೆ ಏಕಿಲ್ಲ. ಇವಾಗ ನಮ್ಗೆ ಹೆಣ್ಣುಗಳು ಸಿಗೋಲ್ಲ ಮದುವೆ ಆಗಕ್ಕೆ. ಅವಾಗ ಅವ್ರು ಯುದ್ಧ ಮಾಡ್ಬೇಡ ಏನಂದ್ರೆ ಮದುವೆ ಮಾಡ್ಕೊಂಡ್ ಬರ್ತಿದ್ರು. ಒಬ್ಬ ರಾಜಾಗ ಏನಂತಂದ್ ಹೇಳಿದ್ರ 4-5 ಮಂದಿ ಹ್ಯಾಂಡ್, 4-5 ಜನ. ನಮಗೂ ಅನಿಸುತ್ತಾವ ನಾವು ಎಲ್ಲಾದ್ರೂ ರಾಜರೆಲ್ಲಾದ್ರೂ ಇರ್ತಿದ್ವಿ ಅಂತ. ಹಿಂದಿನ ಕಾಲದ ಇವಾಗ ಹುಟ್ಟು ಬರೋದಾಗಿತ್ತು, ಹಿಂದಿನ ಕಾಲದ ರಾಜರಾಗಿ ಹುಟ್ಟುಬಿಟ್ಟಿತ್ತು ಅಂತ ಹೇಳಿ ಅನ್ಸುತ್ತಲ್ಲ, ಅನ್ಸ್ಬಿಟ್ಟು ಒಂದ್ಸರಿ. ನೆಕ್ಸ್ಟ್ ನೋಡ್ರಿ, ಈ ಅಶೋಕನ ಶಾಸನಗಳನ್ನ ಫಸ್ಟ್ ಟೈಮ್ ಓದ್ದವ್ರ ಯಾರಂದ್ರ ಜೇಮ್ಸ್ ಪ್ರಿನ್ಸೆಪ್. ಅವನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. 1837ರಲ್ಲಿ ಓದ್ತಾನ. ಆಮೇಲೆ ನೆಕ್ಸ್ಟ್ ನಮ್ ಕರ್ನಾಟಕದಲ್ಲಿ ಟೋಟಲ್ ಆಗಿ ಎಷ್ಟು ಶಾಸನಗಳು ಸಿಗ್ತಾವ ಅಂದ್ರೆ ಅಶೋಕಂದು ಟೋಟಲ್ ಆಗಿ 14 ಶಾಸನಗಳು ಸಿಗ್ತಾವ. ಅದ್ರಲ್ಲಿ ಒಂದು ಮಸ್ಕಿ ಶಾಸನ ರಾಯಚೂರಲ್ಲಿ, ಸನ್ನತಿ ಶಾಸನ, ಬ್ರಹ್ಮಗಿರಿ ಶಾಸನ, ಆಮೇಲೆ ಗವಿಮಠ ಶಾಸನಗಳು ಅಂತಂದೇಳಿ. ಮಸ್ಕಿ ಶಾಸನದಲ್ಲಿ ಗೊತ್ತಾಗತ್ತ ಸೊ ಅಶೋಕ ಅಂತಂದೇಳಿ ಸ್ಪಷ್ಟವಾಗಿ. ಅದಾದ ನಂತರ ದೇವನಾಂಪ್ರಿಯ ಅಶೋಕ ಅಂತಂದ್ ಹೇಳಿ ಗೊತ್ತಾಗುತ್ತೆ. ದೇವನಾಂಪ್ರಿಯ ಅಶೋಕ ಅಂತಂದೇಳಿ ಇದು ಅಶೋಕನ ಬಗ್ಗೆ ಹೇಳುವಂತದ್ದು. ಇನ್ನು ತುಂಬಾ ಶಾಸನಗಳು ಬರ್ತಾವ, ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ ಹೇಳಿದ್ರ, ಸೊ ಇಲ್ಲಿ ನೋಡ್ರಿ, ರುದ್ರದಮನ್ ಬಗ್ಗೆ ಕ್ವಶನ್ ಕೇಳಿದಾರ. ಆ ಕ್ವಶನ್ ಪೇಪರ್ ಅಲ್ಲಿ
ಯಾವ್ದ್ರ ಕ್ವಶನ್ ಪೇಪರ್ ಅಲ್ಲಿ ತೋರಿಸ್ತೀನಿ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಕೇಳಿ ನೋಡಿ, ಜುನಾಗಢ ಶಾಸನ ರುದ್ರ ದಮನ್ ಅಂತಂದ್ ಹೇಳಿ ಕ್ವಶನ್ ಕೇಳ್ಯಾರ ನೋಡ್ರಿ. ಇದು ಎಷ್ಟು 15ನೇ ಕ್ವಶನ್ ಅಲ್ಲ, ಈ ಕಡೆ ಸೈಡ್ ಬರುತ್ತೆ. ರುದ್ರ ದಮನ್, ಜುನಾಗಢ ಶಾಸನ, ಅಶೋಕ ಅಂತಂದ್ ಹೇಳಿ ಇವುಗಳನ್ನ ನಾವು ಡಿಸ್ಕಷನ್ ಮಾಡೋದು ಒಂದೊಂದಾಗಿ ಯಾವ ತರ ಕೇಳ್ತಾರ ಅಂತಂದ್ರೆ. ಈ ರುದ್ರ ದಮನ್ ಯಾರಂತಂದ್ ಹೇಳಿದ್ರೆ ಪಶ್ಚಿಮದ ಕ್ಷತ್ರಪರ ಅಥವಾ ಶಕ ವಂಶ ಅಂತಂದ್ ಹೇಳ್ತೀವಿ. ಅವ್ರದ್ದು ಫೇಮಸ್ ರಾಜ ಯಾರಂತಂದ್ ಹೇಳಿದ್ರೆ ರುದ್ರ ದಮನ್ ಅಂತಂದ್ ಹೇಳ್ತೀವಿ. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ ಒಂದು ಶಾಸನವನ್ನ ಕಟ್ಟಿಸ್ತಾನ. ಅದನ್ನ ನಾವು ಜುನಾಗಢ ಶಾಸನ ಅಂತಂದ್ ಹೇಳ್ತೀವಿ. ಗಿರ್ನಾರ್ ಶಾಸನ ಅಂತಂದ್ ಬರುತ್ತಲ್ಲ, ಜುನಾಗಢ ಶಾಸನ ಅಂದ್ರೂ ಒಂದೇ, ಅದಾದ ನಂತರ ಗಿರ್ನಾರ್ ಶಾಸನ ಅಂದ್ರೂ ಒಂದೇ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಗಿರ್ನಾರ್ ಶಾಸನ ಗಿರ್ ಅಂತಂದ್ ಹೇಳಿ ಬಂತಂತಂದ್ರೆ ನಿಮ್ ತಲೆ ಕೂಡ ಗಿರ್ಗಿರ್ ಅನ್ಬೇಕು. ಈ ಗಿರ್ ಶಾಸನ ನೋಡ್ರಿ, ಗಿರ್ನಾರ್ ಶಾಸನ, ಗಿರ್ ನ್ಯಾಷನಲ್ ಪಾರ್ಕ್, ಇಲ್ಲೆಲ್ಲ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏನ್ ಕಂಡು ಬರ್ತಾವ? ಹುಲಿಗಳು ಕಂಡು ಬರ್ತಾವ. ಗಿರ್ನಾರ್ ಶಾಸನ ಗುಜರಾತ್ ಒಳಗಡೆ ಕಂಡು ಬರುತ್ತ. ಜುನಾಗಢ ಶಾಸನ ಅಂತಾನು ಕೂಡ ಕರಿತೀವಿ. ಸೊ ಅದ್ರೊಳಗಡೆ ಒಂದು ಇಂಪಾರ್ಟೆಂಟ್ ಏನ್ ಬರುತ್ತಂದ್ರ ಮೌರ್ಯರ ಕಾಲದಲ್ಲಿ ಸುದರ್ಶನ ಸರೋವರ ನಿರ್ಮಾಣ ಆಗೈತಿ. ಅದರ ಸುದರ್ಶನ ಸರೋವರ ನಿರ್ಮಾಣ ಆಗೈತಿ ಅಂತಂದೇಳಿ ಅದ್ರೊಳಗೆ ಕೊಟ್ಟಿದಾರ. ಈ ಸುದರ್ಶನ ಸರೋವರನ ಯಾರ ಟೈಮ್ ಅಲ್ಲಿ? ಚಂದ್ರಗುಪ್ತ ಮೌರ್ಯನ ಟೈಮ್ ಅಲ್ಲಿ ಕಟ್ಸಿದಾರ. ಅದ್ರಲ್ಲೂ ಯಾರಂತಂದ್ರೆ ಪುಷ್ಯಗುಪ್ತ ಅಲ್ಲ, ಕನ್ಫರ್ಮ್ ಮಾಡ್ರಿ, ಪುಷ್ಯಗುಪ್ತನ ಎಸ್ ಆರ್ ನೋ ಕ್ವಶನ್ ಇದು. ಸೊ ಈ ಸುದರ್ಶನ ಸರೋವರವನ್ನ ಜೀರ್ಣೋದ್ಧಾರ ಮಾಡಿದಂತ ವ್ಯಕ್ತಿ ಯಾರಂತಂದ್ರೆ ಪುಷ್ಯಗುಪ್ತ ಅಂತ ಹೇಳಿ ನಾನ್ ಹೇಳ್ತೀನಿ. ಅದು ಕರೆಕ್ಟಾ ಇಲ್ಲ ಅಂತಂದ್ರೆ ಕಮೆಂಟ್ ಹಾಕಿ, ಎಸ್ ಆರ್ ನೋ ಅಂತಂದ್ರೆ. ಇದು ಯಾರ ಬಗ್ಗೆ ಆಯ್ತು? ರುದ್ರ ದಮನ್ನು, ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನದ ಬಗ್ಗೆ ಆಯ್ತು, ಗಿರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಆಯ್ತು. ಇದಾದ ನಂತರ ನೆಕ್ಸ್ಟ್ ಬರೋ ಪರ್ಸನ್ ಯಾರಂತಂದ್ ಹೇಳಿದ್ರೆ ಮೆನಾಂಡರ್ ಅಥವಾ ಮಿಲಿಂದ್ ಅಂತಂದ್ ಹೇಳ್ತೀವಿ. ಮೆನಾಂಡರ್ ಅಥವಾ ಮಿಲಿಂದ್ ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಇಂಡೋ ಗ್ರೀಕ್ ರಾಜ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಡೀಪ್ ಆಗಿ ಕ್ಲಾಸ್ ಮಾಡಿ ಹಾಕ್ತೀನಿ ಬೇರೆ ದಿನ, ಇವಾಗಿಲ್ಲ. ಸೊ ಇಂಡೋ ಗ್ರೀಕ್ ರಾಜ ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಈ ಮಿಲಿಂದನಿಗೂ ಅಥವಾ ಮೆನಾಂಡರಿಗೂ ಮತ್ತು ಒಬ್ಬ ಬೌದ್ಧ ಮುನಿ ಬರ್ತಾನ, ನಾಗಸೇನ ಅಂತಂದೇಳಿ ಇವನೊಬ್ಬ ಬೌದ್ಧ ಮುನಿ. ಆಮೇಲೆ ಇವನು ಮಿಲಿಂದ ರಾಜ. ಇವ್ರಿಬ್ರು ನಡುವೆ ಒಂದು ಸಂವಾದ ನಡೆಯುತ್ತ, ಒಂದು ವಾಗ್ವಾದ ನಡೆಯುತ್ತ. ಒಂದ್ ಏನಂತಂದ್ರೆ ಈಗ ಹೆಂಗ್ ನಾವು ಸರಿಗಮಪ ಹಚ್ಬಿಟ್ಟು ಹಾಡಿನ ಮಂಡಿಸ್ತೇವಲ್ಲ, ಇನ್ನೊಂದ್ ಹಾಡು ಹಾಡೋದು, ನಾನೊಂದ್ ಹಾಡು ಹಾಡೋದು, ಆ ತರ ಏನಂತಂದ್ ಹೇಳಿದ್ರೆ ವಾದ ವಿವಾದಗಳು ನಡೀತಿರ್ತಾವ. ಯಾರ ಜೊತೆಗೆ? ಬೌದ್ಧ ಭಿಕ್ಷು ನಾಗಸೇನನೊಂದಿಗೆ. ಸೊ ಆ ಎಲ್ಲಾ ಥಿಂಗ್ಸ್ ಗಳನ್ನ ಏನ್ ಮಾಡ್ತಾರಂತಂದ್ರೆ ಒಂದ್ ಬುಕ್ ಅಲ್ಲಿ ಬರೀತಾರ. ಆ ಬುಕ್ ಹೆಸರು ಯಾವ್ದಂದ್ರ ಮಿಲಿಂದ ಪನ್ಹ ಅಂತಂದೇಳಿ. ಈ ಗ್ರಂಥ ಯಾವ ಭಾಷೆಯಲ್ಲಿ ಐತಂದ್ರ ಪಾಳಿ ಭಾಷೆದೊಳಗಡೆ ಐತೆ. ಯಾವ ಭಾಷೆ ಒಳಗಡೆ ಐತೆ? ಪಾಳಿ ಭಾಷೆ ಒಳಗಡೆ ಐತೆ. ಈ ಕ್ವಶನ್ ಕೂಡ ಕೇಳಿದಾರ ಅದೇ ಪೇಪರ್ ಒಳಗಡೆ. ನಾನು ಪ್ರತಿಯೊಂದೊಂದು ತೋರ್ಸ್ಕೊತ ಹೋಗಂಗಿಲ್ಲ, ಬೇಕಾದ್ರೆ ಚೆಕ್ ಮಾಡಿ, ಅದೇ ಪೇಪರ್ ಅಲ್ಲಿ ಕೇಳಿ. ಇದಾದ ನಂತರ ನೆಕ್ಸ್ಟ್ ಮೊಗ ಅಥವಾ ಮಾವೇಸ್ ಅಂತ ಹೇಳಿ ಬರ್ತಾರೆ. ಇಲ್ಲಿ ಐತೆ ನೋಡ್ರಿ, ಇಂಗ್ಲಿಷ್ ನಾಗ ನೋಡ್ಕೊಳ್ರಿ. ಮೊಗ ಅಥವಾ ಮಾವೇಸ್ ಅಂತಂದ್ ಹೇಳಿ. ಇವನು ಇಂಡೋ ಸ್ಕಿಥಿಯನ್, ಅವನು ಇಂಡೋ ಗ್ರೀಕ್. ಇಲ್ಲಿಂದ ಯಾರಂತಂದ್ ಹೇಳಿದ್ರೆ ಅವ್ನು ಇಂಡೋ ಗ್ರೀಕ್ ಅದ. ಇವನು ಇಂಡೋ ಗ್ರೀಕ್ ರಾಜ ಮಿಲಿಂದ. ಇವನು ಇಂಡೋ ಸ್ಕಿಥಿಯನ್ ಅಂತಂದ್ ಹೇಳ್ಬಿಟ್ಟು ಶಕರಲ್ಲೇ ಬರ್ತಾರ. ಸೊ ಮಾವೇಸ್ ಅಂತಂದ್ ಹೇಳಿ ಇವನು ಪ್ರಾರಂಭಿಕ ರಾಜ, ತುಂಬಾ ಹಳೆ ರಾಜ. ಜಸ್ಟ್ ನೆನ್ಪಿಟ್ಕೊಡ್ರಿ, ಇವನು ಗಾಂಧಾರ ಪ್ರದೇಶದೊಂದಿಗೆ ಸಂಬಂಧ ಹೊಂದಿದಾನ ಅಂತಂದ್ ಹೇಳಿ. ಆ ತರ ಕ್ವಶನ್ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಬರೋನಂತ ಯಾರಂತಂದ್ ಹೇಳಿದ್ರೆ ಪುಷ್ಯಮಿತ್ರ ಶುಂಗ ಅಂತಂದ್ ಹೇಳಿ. ಶುಂಗ ವಂಶವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಪುಷ್ಯಮಿತ್ರ ಶುಂಗ ಅಂತಂದ್ ಹೇಳ್ತೀವಿ. ಕ್ರಿಸ್ತ ಪೂರ್ವ 185 ಮೌರ್ಯರ ಕೊನೆಯ ದೊರೆಯಾದಂತಹ ಬೃಹದ್ರಥನನ್ನ ಹತ್ಯೆ ಮಾಡಿ ಪುಷ್ಯಮಿತ್ರ ಶುಂಗ ಏನ್ ಮಾಡ್ತಾನ ಅಂತಂದ್ರೆ ಶುಂಗ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಇವಾಗ ನೀವು ನೆನ್ಪಿಟ್ಕೊಡ್ರಿ, ಅಲ್ಲಿ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಇಲ್ಲಿ ನೋಡ್ರಿ, ನಂದ ಆಗ್ಬೇಕು. ನಂದರಾದ ನಂತರ ಮೌರ್ಯರ ಆಳ್ವಿಕೆ ಬರ್ತಾರ. ಮೌರ್ಯರಾದ ನಂತರ ನೆಕ್ಸ್ಟ್ ಯಾರು ಬರ್ತಾರ? ಶುಂಗರು ಬರ್ತಾರ. ಸೊ ಇದನ್ನ ಒಂದು ಲೈನ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಂಡು, ಈ 3 ಜನರನ್ನ ನೆನ್ಪಿಟ್ಕೊಂಡ್ರಂದ್ರೆ ಎಲಿಮಿನೇಷನ್ ಮಾಡಕ್ ಈಸಿ ಆಗತ್ತೆ. ಫಸ್ಟ್ ನಂದರು, ಅದಾದ ನಂತರ ಮೌರ್ಯರು, ಅದಾದ ನಂತರ ನೆಕ್ಸ್ಟ್ ಶುಂಗರು ಅಂತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಈ ಪುಷ್ಯಮಿತ್ರ ಶುಂಗ ಅಶ್ವಮೇಧ ಯಾಗವನ್ನ ಮಾಡ್ತಾನ. ಅದೊಂದು ಕ್ವಶನ್ ಕೇಳ್ತಾರೆ. ಮೊದಲು ಅಶ್ವಮೇಧ ಯಾಗವನ್ನ ಮಾಡಿದಂತ ರಾಜ. ಸೊ ಅಶ್ವಮೇಧ ಯಾಗವನ್ನ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಪತಂಜಲಿ ಒಂದೇ, ಅಂದ್ರೆ ಇವನ್ ಕಾಲದಲ್ಲಿ ಪತಂಜಲಿ ಬರ್ತಾನ, ಪತಂಜಲಿ ಅಂತಂದೇಳಿ. ಇದು ಇನ್ನೊಂದು ಇಂಪಾರ್ಟೆಂಟ್. ಇವ್ ಅಶ್ವಮೇಧ ಯಾಗ ಮಾಡ್ದಲ್ಲ, ಒಂದ್ ಮಾಡಂಗಿಲ್ಲ, 2 ಅಶ್ವಮೇಧ ಯಾಗಗಳನ್ನ ಮಾಡ್ತಾನ. ಅದು ನೆನ್ಪಿಡ್ಬೇಕು, 2 ಅಶ್ವಮೇಧ ಯಾಗಗಳನ್ನ. ಇದಾದ ನಂತರ ನೆಕ್ಸ್ಟ್ ಬರೋರು ಯಾರಂತಂದ್ ಹೇಳಿದ್ರೆ ಸಿಮುಕ ಅಂತಂದ್ ಹೇಳ್ತೀವಿ. ಸಿಮುಕ
ಇವನ್ ಯಾರಂತಂದ ಹೇಳಿದ್ರೆ ಶಾತವಾಹನರ ಸ್ಥಾಪಕ. ಇವನ್ ಯಾರಂತಂದ ಹೇಳಿದ್ರೆ ಶಾತವಾಹನರ ಸ್ಥಾಪಕ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ದಕ್ಕನ್ ಪ್ರದೇಶದೊಳಗಡೆ ಇಲ್ಲಿ ನೋಡ್ರಿ ಕಣ್ವರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಕಣ್ವ ವಂಶದ ಸುಶರ್ಮನನ್ನ ಸೋಲಿಸ್ತಾನ. ಯಾರನ್ನ? ಕಣ್ವ ರಾಜವಂಶದ ಸುಶರ್ಮನನ್ನ ಸೋಲಿಸಿ ಅಲ್ಲಿ ಶಾತವಾಹನರ ಆಡಳಿತವನ್ನ ಸ್ಥಾಪನೆ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಇವ್ರ ಕಾಲದಲ್ಲಿ ಮಹಿಳೆಯರಿಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಅದನ್ನ ಕ್ವಶನ್ ಅನ್ನ ಕೇಳ್ತಾರ ಮಹಿಳೆಯರಿಗೆ. ಯಾಕಂತಂದ್ ಹೇಳಿದ್ರೆ ಇವ್ರ ಹೆಸರು ಮುಂದ್ಗಡೆ ಯಾವಾಗ್ಲೂ ಏನಿರುತ್ತ ಅವ್ರ ತಾಯಂದ್ರ ಹೆಸರು ಇರುತ್ತೆ. ಗೌತಮಿ ಪುತ್ರ ಬಾಲ ಶಾತಕರ್ಣಿ ಅಂತಂದ ಹೇಳಿ, ಕುಲಮಾಯಿ ಅಂತಂದ್ ಹೇಳಿ ಬರ್ತಾನ. ಕುಲಮಾಯಿ ಯತ್ನಶ್ರೀ ಕುಲಮಾಯಿ ಅಂತಂದ ಹೇಳಿ ಅಂದ್ರೆ ಅವ್ರ ಅವ್ವಂದ್ರ ಹೆಸರು ಏನಂತಂದ ಹೇಳಿದ್ರೆ ಮೊದಲಿರತ್ತ. ಅಂದ್ರೆ ಮಹಿಳೆಯರಿಗೆ ಉನ್ನತ ಸ್ಥಾನದಲ್ಲಿದ್ರು ಅಂತಂದ ಹೇಳಿ. ಈ ಸಿಮುಖ ಏನಂತಂದ ಹೇಳಿದ್ರೆ ಏನ್ ಮಾಡ್ದ? ಶಾತವಾಹನರ ಸ್ಥಾಪಕ ಮಾಡ್ದ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ 1ನೇ ಶಾತಕರ್ಣಿ ಬರ್ತಾನೆ. ಯಾರು? 1ನೇ ಶಾತಕರ್ಣಿ. ಇವನ್ ಹಲವಾರು ಯುದ್ಧಗಳನ್ನ ಮಾಡ್ತಾನ. ಬಟ್ ಆದ್ರ ಇವನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳ ಅನ್ಕೊಡ್ರಿ ನೋಡಕ, ನಯನಿಕಾ ಅಂತ ಹೇಳಿ. ಅವ್ರ ಹೆಸರು ಏನಂತಂದ ಹೇಳಿದ್ರೆ ನಯನಿಕಾ. ಚೆನ್ನಾಗೈತಲ್ಲ ಹೆಸರು ನಯನಿಕಾ ಅಂತಂದ. ಇವಾಗ ಇಟ್ಕೊಂತ ಹುಡುಗಿಯರ ಹೆಸರುಗಳು ಹೆಂಗ್ ಅನ್ನಕ್ಕೂ ಬರುದಿಲ್ಲ. ನಯನಿಕಾ ಎಷ್ಟ್ ಚೆನ್ನಾಗೈತೆ. ಎಸ್, ಇವಳು ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಒಂದು ಶಾಸನವನ್ನ ಕೆತ್ತಿಸ್ತಾಳ ಗಂಡನಿಗೋಸ್ಕರ. ನಾನ್ಘಾಟ್ ಶಾಸನ ಅಂತಂದ್ರೆ ಯಾವ್ದು? ನಾನ್ಘಾಟ್ ಶಾಸನ. ಅದ್ರಲ್ಲಿ ತನ್ನ ಗಂಡನ ಸೈನಿಕ ಸಾಧನೆಗಳನ್ನ ಯುದ್ಧದ ಬಗ್ಗೆ ಅದ್ರಲ್ಲಿ ಕೆತ್ತಿಸ್ತಾಳೆ, ಎಲ್ಲಾನು ಬರೆಸ್ತಾಳೆ. ಸೊ ಅದು ಗಂಡ ಹೆಂಡತಿ ಅಂತ ಹೇಳಿದ್ರೆ. ಇವಾಗಿದಾವ ಮನಿಗ್ ಹೋದ್ರೆ ಸ್ಟಾರ್ಟ್ ಕೈ ಅಂತ ಹೇಳಿ ಕೆಲಿಬಿದೆ ಅಂತ ಹೇಳಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಊಟ ಮಾಡಕ್ ಕೊಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಬರ್ತಾನ ಗೌತಮಿ ಪುತ್ರ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿ ಅಂತಂದೇಳಿ ಇವನು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಇವ್ ಗೌತಮಿ ಯಾರಂತಂದ ಹೇಳಿದ್ರೆ ಅವನ ಅವ್ವರ ಹೆಸರು ಗೌತಮಿ ಅಂತ. ಗೌತಮಿ ಪುತ್ರ ಶಾತಕರ್ಣಿ ಅಂತಂದ ಹೇಳ್ತೀವಿ. ಇದ್ರ ಮೇಲೆ ಒಂದು ಮೂವಿನೂ ಕೂಡ ಬಂದೈತೆ, ಬಾಲಯ್ಯ, ಜೈ ಬಾಲಯ್ಯ ಅವ್ರು ಮೂವಿ ಮಾಡಿದಾರೆ. ಎಸ್, ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಇವನ್ಗೊಂದು ಬಿರುದಿರುತ್ತೆ. ಏನಂತಂದ ಹೇಳಿದ್ರೆ ಇವನು ಆಲ್ಮೋಸ್ಟ್ ಎಲ್ಲಾ ಪ್ರದೇಶಗಳನ್ನ ಗೆದ್ದಿರ್ತಾನ. 3 ಸಮುದ್ರಗಳ ನೀರನ್ನ ಕುಡಿದಂತಹ ಕುದುರೆಯನ್ನ ವಾಹನವಾಗಿ ಇಟ್ಕೊಂಡ ಅಂತಂದ ಹೇಳಿದ್ರೆ ಈ 3 ಸಮುದ್ರದ ಪ್ರದೇಶವನ್ನ ಆಳ್ವಿಕೆ ನಡೆಸ್ತಿದ್ದ ಅಂತಂದೇಳಿ. ತ್ರೈ ಸಮುದ್ರ ಪಿತವಾಹನ ಅಂತಂದೇಳಿ. ತ್ರೈ ಸಮುದ್ರ ತ್ವಯ್ ಪಿತವಾಹನ ಅಂತಂದೇಳಿ. ತ್ವಯ್ ಪಿತವಾಹನ ಇದು ಏನಪ್ಪಾ ಅಂತಂದ ಹೇಳಿದ್ರೆ ಅವನ ಬಿರುದದು. ಸೊ ಅದನ್ನ ಇಟ್ಕೊಂಡವ್ರು ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಅದಾದ ನಂತರ ಇವನು ಸೈನಿಕ ಸಾಧನೆಗಳನ್ನ ಹೇಳೋಕೆ ಅವಳ ಅಮ್ಮನಾದಂತಹ ಗೌತಮಿ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಗೌತಮಿ ಬಾಲಶ್ರೀ ಅಂತಂದೇಳಿ ಅವಳು ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ ಒಂದು ಶಾಸನವನ್ನ ಕೆತ್ತಿಸ್ತಾಳ. ಆ ಶಾಸನ ಯಾವ್ದಂತಂದ ಹೇಳಿದ್ರೆ ನಾಸಿಕ್ ಶಾಸನ. ಯಾವ್ದಂತಂದ ಹೇಳ್ತೀವಿ? ನಾಸಿಕ್ ಶಾಸನ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ನಾಸಿಕ್ ಶಾಸನ ಅಂತಂದ ಹೇಳಿ. ಕ್ಲಿಯರ್? ಸೊ ಅದಾದ ನಂತರ ಈಗ ನೋಡ್ರಿ ಸರ್ ನಾಸಿಕ್ ಅಂತಂದ ಹೇಳಿ ಬಂದ್ರಿ. ನಾಸಿಕ್ ಅನ್ನೋದು ಏನಂತಂದ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಈ ತರ ಒಂದು ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತದು? ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತ. ಈ ತರ ಹರಿತಾ ಬರುವಾಗ ಒಂದು ಮಹಾರಾಷ್ಟ್ರದಲ್ಲಿ ಒಂದು ನಗರ ಬರುತ್ತೆ, ಅದನ್ನ ನಾವು ನಾಸಿಕ್ ನಗರ ಅಂತ ಕರಿತೀವಿ. ಗೋದಾವರಿ ನದಿ ದಡದಲ್ಲಿ 12 ವರ್ಷಕ್ಕೊಮ್ಮೆ ಅಲ್ಲಿ ಏನ್ ನಡೆಯುತ್ತ? ಮಹಾಕುಂಭ ಮೇಳ ನಡೆಯುತ್ತೆ. ಏನ್ ನಡೆಯುತ್ತ? ಟೋಟಲ್ ಆಗಿ ಮಹಾಕುಂಭ ಮೇಳ 4 ಸ್ಥಳಗಳಲ್ಲಿ ನಡೆಯುತ್ತ. ಒಂದು ಸ್ಥಳ ಯಾವ್ದಂತಂದ ಹೇಳಿದ್ರೆ ನಾಸಿಕ್ ಅಂತಂದ ಹೇಳ್ತೀವಿ. ಅದು ಗೋದಾವರಿ ನದಿ ದಡದಲ್ಲಿ ಐತೆ. ಆಮೇಲೆ ಇದೊಂದು ಮಿಲಿಟರಿ ಸೆಂಟರ್ ಕೂಡ, ಆರ್ಮಿ ಟ್ರೈನಿಂಗ್ ಸೆಂಟರ್ ನಾಸಿಕ್. ಈ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಎಸ್, ಇದೇನಂತಂದ ಹೇಳಿದ್ರೆ ಇವ್ರ ಬಗ್ಗೆ ಆಯ್ತು. ಇದಾದ ನಂತರ ನೆಕ್ಸ್ಟ್ ಬರೋನ್ ಯಾರಂತಂದ ಹೇಳಿದ್ರೆ ಕೇಳಿರೋದು ಕನಿಷ್ಕನ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಇವನು ಕುಶಾನ ವಂಶದ ಪ್ರಸಿದ್ಧ ದೊರೆ. ಈಗ ನೋಡ್ರಿ ಕುಶಾನರು ಬಂದಂತಂದ ಹೇಳಿದ್ರೆ 1ನೇ ಖಜಲ್ ಖಡ್ಪಸಿಸ್ ಅಂತಂದ ಹೇಳಿದ್ರು. 1ನೇ ಖಜಲ್ ಖಡ್ಪಸಿಸ್ ಅಂತ, ಖಡ್ಪಸಿಸ್ ಈ ತರ ನೆನ್ಪಿಟ್ಕೊಳ್ರಿ. ಇವನ್ ಏನಂದ್ರೆ ಸ್ಥಾಪಕ. ಅದಾದ ನಂತರ 2ನೇ ಖಜಲ್ ಖಡ್ಪಸಿಸ್ ಅಥವಾ ವಿಮ್ ಖಡ್ಪಸಿಸ್ ಅಂತ ಹೇಳಿದ್ರು. ವಿಮ್ ಖಡ್ಪಸಿಸ್ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಗೊಂಡು ಬರ್ತಾನೆ. ಯಾರು? ವಿಮ್ ಖಡ್ಪಸಿಸ್. ಇನ್ನೊಂದು ಕೇಳ್ತಾರೆ, ಹೆಂಗ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಂದಂತಹ ಮೊದಲ ಸಾಮ್ರಾಜ್ಯ ಯಾವುದು ಅಂದ್ರೆ ಕುಶಾನರು. ಅದರಲ್ಲಿ ಯಾರಂತ ಕೇಳಿದ್ರ ವಿಮ್ ಖಡ್ಪಸಿಸ್. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಬರೋನ್ ಯಾರಂದ್ರೆ ಕನಿಷ್ಕ. ಇವನು ಬೌದ್ಧ ಧರ್ಮಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾನ. ಅದಕ್ಕೋಸ್ಕರ ವಿಶೇಷವಾಗಿ ಯಾವ ಪಂಥಕ್ಕ? ಮಹಾಯಾನ ಪಂಥಕ್ಕೆ ತುಂಬಾ ಅಂದ್ರೆ ಸಪೋರ್ಟ್ ಮಾಡ್ತಾನ. ಅದಕ್ಕೋಸ್ಕರ ಇವನನ್ನ 2ನೇ ಅಶೋಕ ಅಂತಾನು ಕೂಡ ಕರೀತಾರೆ. ಏನಂತ ಕರೀತಾರ? 2ನೇ ಅಶೋಕ ಅಂತಾನು ಕೂಡ ಕರೀತಾರ. ಇವನು 4ನೇ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸ್ತಾನ ಕಾಶ್ಮೀರದ ಕುಂಡಲಿವನದಲ್ಲಿ. ಕಾಶ್ಮೀರದ ಕುಂಡಲಿವನದಲ್ಲಿ
ಅದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ವಸುಮಿತ್ರ ಆಗಿರ್ತಾರ. ಅದ್ರ ಅಧ್ಯಕ್ಷರು ಯಾರಾಗಿರ್ತಾರ? ವಸುಮಿತ್ರ ಆಗಿರ್ತಾರ. ಆಮೇಲೆ ಇವ್ರು ಏನ್ ಕಟ್ಸಿದಾರಲ್ಲ ಎಲ್ಲಾ ಏನಂತ ಕರಿತೀವಿ, ಟೆಂಪಲ್ಸ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಕಟ್ಟಡಗಳಾಗಿರ್ಬೋದು, ಎಲ್ಲವೂ ಗಾಂಧಾರ ಕಲಾ ಶೈಲಿಗೆ ಸಂಬಂಧಪಟ್ಟ. ಯಾವುದಕ್ಕೆ? ಗಾಂಧಾರ ಕಲಾ ಶೈಲಿಗೆ ಸಂಬಂಧಪಟ್ಟ. ಇದು ಸಿಂಪಲ್ ಆಗಿ ಕುಶಾಣರ ಬಗ್ಗೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೋಬೇಕು. ಅದಾದ ನಂತರ ಇವನು 78ರಲ್ಲಿ ಕ್ರಿಸ್ತ ಶಕ 78ರಲ್ಲಿ ಏನ್ ಮಾಡ್ತಾನ ಅಂದ್ರ ಸಿಂಹಾಸನವನ್ನ ಏರ್ತಾನ. ಅಲ್ಲಿಂದ ಅದನ್ನ ನಾವು ಶಕ ವರ್ಷ ಅಂತ ಕರಿತೀವಿ. ಏನಂತ ಕರಿತೀವಿ? ಶಕ ವರ್ಷ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ನಂದು ಒಂದ್ ಕ್ವಶನ್ ಏನಂತಂದ್ರೆ, ನನ್ ಕ್ಲಾಸಸ್ ಗಳನ್ನ ಯಾರಾದ್ರೂ ನೋಡಿದ್ರಿ ಅಂತಂದ್ರೆ, ಹೀನಾಯಾನ ಮತ್ತು ಮಹಾಯಾನ ಅಂತಂದೇಳಿ ಎರಡು ಪ್ರಕಾರ ಬರುತ್ತೆ ಬೌದ್ಧ ಧರ್ಮದಲ್ಲಿ. ಹೀನಾಯಾನ, ಮಹಾಯಾನ ಮತ್ತು ವಜ್ರಾಯಾನ ಅಂತ ಹೇಳಿ. ವಜ್ರಾಯಾನ ಅಂತಂದೇಳಿ ಸಿಂಪಲ್ ಇವಾಗ ರೀಸೆಂಟ್ ಆಗಿ ಅಂದ್ರೂ ಬಹಳ ವರ್ಷ, 1000 ವರ್ಷದಿಂದ. ಸೊ ಹೀನಾಯಾನ ಮಹಾಯಾನ ಅಂತಂದೇಳಿ ಯಾವ ಬೌದ್ಧ ಸಮ್ಮೇಳನದಲ್ಲಿ ಒಡೆದು ಹೋಗ್ತಾರೆ ಅವರು. ಸೊ ಅದನ್ನ ನೀವು ನನಗೆ ಹೇಳ್ಬೇಕು, ಕಮೆಂಟ್ ಹಾಕಿ. ಅದಾದ ನಂತರ ನೆಕ್ಸ್ಟ್ ಕೇಳೋ ಕ್ವಶನ್ ಯಾರಂತಂದ್ ಹೇಳಿದ್ರೆ, ಅಶ್ವಘೋಷನ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಇವನು ಯಾರ ಆಸ್ಥಾನದಲ್ಲಿರ್ತಾನ ಅಂದ್ರೆ ಕನಿಷ್ಕನ ಆಸ್ಥಾನದಲ್ಲಿರುವಂತಹ ಒಬ್ಬ ಪ್ರಸಿದ್ಧ ಬೌದ್ಧ ಕವಿ. ಅದಕ್ಕೋಸ್ಕರ ಇವನ್ ಏನ್ ಮಾಡ್ತಾನ ಅಂದ್ರೆ ಒಂದು ಕೃತಿಯನ್ನ ಬರಿತಾನ, ಫೇಮಸ್ ಆಗಿರೋದು ಬುದ್ಧ ಚರಿತೆ ಅಂತ ಹೇಳ್ತೀವಿ. ಬುದ್ಧನ ಜೀವನವನ್ನ ವಿವರಿಸುವಂತಹ ಒಂದು ಸಂಸ್ಕೃತ ಕಾವ್ಯ, ಸಂಸ್ಕೃತ ಗ್ರಂಥ ಅಂತ ಹೇಳ್ತೀವಿ. ಅದು ಯಾವ ಭಾಷೆ ಒಳಗಡೆ ಐತೆ? ಸಂಸ್ಕೃತ ಗ್ರಂಥ ಭಾಷೆ ಒಳಗಡೆ ಐತೆ. ಅದ್ರ ಜೊತೆಗೆ ಮತ್ತೆರಡು ಯಾವ ಬರಿತಾನ ಅಂದ್ರೆ ಸೌಂದರಾನಂದ, ಆಮೇಲೆ ಶಾರಿಪುತ್ರ ಪ್ರಕರಣ ಅಂತಂದೇಳಿ, ಶಾರಿಪುತ್ರ ಪ್ರಕರಣ ಅಂತಂದೇಳಿ. ಸೊ ನಾವೊಂದು ನಾಟಕವನ್ನ ಬರಿತಾನ. ಟೋಟಲ್ ಆಗಿ 3 ಥಿಂಗ್ಸ್ ಗಳನ್ನ ಯಾರಂತಂದ ಹೇಳಿದ್ರ ಅಶ್ವಘೋಷ. ಇವನು ಯಾರ ಆಸ್ಥಾನದಲ್ಲಿ? ಕನಿಷ್ಕನ ಆಸ್ಥಾನ. ಇದಾದ ನಂತರ ನೆಕ್ಸ್ಟ್ ಬರುವಂತ ಇನ್ನೊಬ್ಬ ಪ್ರಸಿದ್ಧ ವ್ಯಕ್ತಿ ಯಾರಂದ್ರ ವಸುಬಂಧು ಅಂತಂದೇಳಿ. ಇವನ್ ಯಾರ ಕೇಳಿದ್ರೆ ಗುಪ್ತರ ಕಾಲ ಮತ್ತು ಕುಶಾಣರ ನಂತರ ಪ್ರಸಿದ್ಧ ಮಹಾಯಾನ ಬೌದ್ಧ ತತ್ವಜ್ಞಾನಿ ಅಂತ ಹೇಳ್ತೀವಿ. ಬೌದ್ಧ ತತ್ವಜ್ಞಾನಿ ವಸುಬಂಧು ಅಂತಂದ್ ಹೇಳ್ತೀವಿ. ಇವನು ಅಭಿಧರ್ಮ ಕೋಶ ಅನ್ನೋ ಒಂದು ಬುಕ್ ಅನ್ನ ಬರೀತಾನೆ. ನೀವು ಕೇಳಿದರೆಲ್ಲ ಗೊತ್ತಿಲ್ಲ, ನಾನು ಇವಾಗ ಕೇಳ್ತಾ ಇದ್ದೀನಿ. ಅಭಿಧರ್ಮ ಕೋಶ ಅನ್ನೋ ಒಂದು ಬುಕ್ ಅನ್ನ ಬರೀತಾನ. ಎಸ್. ಅದಾದ ನಂತರ ಇದು ಡೈರೆಕ್ಟ್ ಆಗಿ ಕ್ವಶನ್ ಐತೆ, ವಸುಬಂಧು ಅಭಿಧರ್ಮ ಕೋಶ ಅಂತ. ಸೊ ಇಲ್ಲಿ ಕೇಳ್ಯಾರ ನೋಡ್ರಿ, ಅಶ್ವಘೋಷ, ವಸುಬಂಧು, ನಾಗಾರ್ಜುನ, ತಾರಾನಾಥ್ ಅಂತ ಹೇಳಿ. ಸೊ ನಾನು ಇಲ್ಲಿ ತಗೊಂಡಿದ್ದೀನಿ, ಯಾಕಂತಂದ ಹೇಳಿದ್ರ ಕೇಳಿದಾನ ಕ್ವಶನ್. ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ಆಚಾರ್ಯ ನಾಗಾರ್ಜುನ ಅಂತಂದ್ ಹೇಳ್ತೀವಿ. ಇವರೊಬ್ರು ಬೌದ್ಧ ತತ್ವಜ್ಞಾನಿ. ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ, ಅಂದ್ರೆ 200 ವರ್ಷ ಏನಿತ್ತಲ್ಲ ಆ ಟೈಮ್ ಒಳಗಡೆ ಬದುಕಿದವರು. ಇವ್ರನ್ನ ಭಾರತದ ಐನ್ಸ್ಟೀನ್ ಅಂತ ಕರಿತೇವಂತ. ಐನ್ಸ್ಟೀನ್ ಯಾವಾಗ ಹುಟ್ಟಿದ ಮಗ? ಇವ 1800 ಹುಟ್ಟಿದ. ಇವ್ ಏನ್ ಕಂಡಿಡಿದ? ಇವು ಸಾಪೇಕ್ಷೀಯ ಸಿದ್ಧಾಂತ. ಯಾರು ಐನ್ಸ್ಟೀನ್ ಏನ್ ಮಾಡ್ತಾ ಅಂತಂದ್ರೆ ಸಾಪೇಕ್ಷೀಯ ಸಿದ್ಧಾಂತ ಅಂತಂದೇಳಿ ಒಂದು ಸಿದ್ಧಾಂತ ಬರ್ತಾ ಕಂಡಿಡಿದ. ಇದನ್ನ ಮೊದಲ ಯಾರು ಕಂಡಿಡ್ದಾರ ಅಂತ ಹೇಳಿದ್ರೆ ನಾಗಾರ್ಜುನ ಕಂಡಿಡ್ತಾನ. ಬಟ್ ಅದ್ರ ಅವಾಗಿನ ಭಾಷೆಗಳನ್ನ ನಮ್ಗೆ ಓದಕ್ ಆಗಿಲ್ಲ. ಈಗ ಏನ್ ಕಂಡಿಡ್ತಿದಾರಲ್ಲ ವಿಜ್ಞಾನಿಗಳು, ನಮ್ಮ ಭಾರತವ್ರು ಅವಾಗ್ಲೇ ಕಂಡಿಡಿದ ಎಲ್ಲ ಮುಗಿದಾರ. ಬಟ್ ಆದ್ರೆ ಇವ್ರ ಹೆಸರಿಡಾತೀವಿ, ಏನ್ ಮಾಡೋದ್ ನಾವ? ಎಸ್, ಭಾರತದ ಐನ್ಸ್ಟೀನ್ ಅಂತ ಹೇಳಿ ಕರಿತೀವಿ. ಇವ್ರನ್ನ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾರ. ಸೊ ನಾಗಾರ್ಜುನ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ 4ನೇ ಬೌದ್ಧ ಸಮ್ಮೇಳನ ನಡೆದಿತ್ತಲ್ಲ, ಅದ್ರದ್ದು ಉಪಾಧ್ಯಕ್ಷರಾಗಿತ್ತು. ಸೊ ನಾಗಾರ್ಜುನ ಏನಂತಂದ್ರೆ ಅದು ಉಪಾಧ್ಯಕ್ಷರು. ಸೊ ಕೆಲವೊಂದು ಮೂಲಗಳು ಭಿನ್ನಾಭಿಪ್ರಾಯ ಇದಾವ, ಬಟ್ ಆದ್ರ ಈ ಪಾಯಿಂಟ್ ಅನ್ನ ಅಷ್ಟೊಂದೇನ್ ಬೇಡ. ನಾವು ಆಲ್ರೆಡಿ ಒಂದು ಪಾಯಿಂಟ್ ನ ಡಿಸ್ಕಷನ್ ಮಾಡಿದ್ವಿ ನೋಡಿ ಕನಿಷ್ಕನ್ ಟೈಮ್ ಒಳಗಡೆ, ಅದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ತಾರಾನಾಥ್ ಅಂತಂದ್ ಹೇಳ್ತೀವಿ. ಇವರು ಕೂಡ ಒಬ್ರು ಬೌದ್ಧ ಸನ್ಯಾಸಿ. ಇವರೊಂದು ಕೃತಿಯನ್ನ ಬರೀತಾರೆ, ಹಿಸ್ಟ್ರಿ ಆಫ್ ಬುದ್ಧಿಸಂ ಇನ್ ಇಂಡಿಯಾ ಅಂತ ಹೇಳಿ. ಹಿಸ್ಟ್ರಿ ಆಫ್ ಬುದ್ಧಿಸಂ ಇನ್ ಇಂಡಿಯಾ ಅಂತ ಹೇಳಿ ರೀಸೆಂಟ್ ಆಗಿ 16ನೇ ಶತಮಾನದಲ್ಲಿ ಇರುವಂತಹ ಒಬ್ಬ ಪರ್ಸನ್ ಕೃತಿಯನ್ನ ಬರೀತಾರ. ಲೇಖಕರ ಬಗ್ಗೆ ಕೇಳಿದಾರೆ. ನೆಕ್ಸ್ಟ್ 1ನೇ ಕೃಷ್ಣ ಬರ್ತಾನ, ರಾಷ್ಟ್ರಕೂಟರ ದೊರೆಗಳಲ್ಲಿ. ಸೊ ರಾಷ್ಟ್ರಕೂಟರ ಸ್ಥಾಪಕ ಯಾರಂತ ಕರಿತೀವಿ ಅಂದ್ರೆ ದಂತಿ ದುರ್ಗ ಅಂತ ಕರಿತೀವಿ. ಏನಂತ ಕರಿತೀವಿ? ದಂತಿ ದುರ್ಗ ಅಂತ ಕರಿತೀವಿ. ದಂತಿ ದುರ್ಗ ಆದ ನಂತರ ಒಬ್ಬ ರಾಜ ಬರ್ತಾನ, ಘಟೋತ್ಕಚ ಅಂತಂದೇಳಿ. ಘಟೋತ್ಕಚ ಅಲ್ಲ. ಅದಾದ ನಂತರ ನೆಕ್ಸ್ಟ್ ಬರೋನ್ ಯಾರಂತಂದ ಹೇಳಿದ್ರೆ 1ನೇ ಕೃಷ್ಣ ಬರ್ತಾನ. 1ನೇ ಕೃಷ್ಣ ನೇಮ್ ನೆನ್ಪಿಡ್ಕೊ. ಇಲ್ಲಿ ಆ ಪರ್ಸನ್ ಬರಂಗಿಲ್ಲ, ಘಟೋತ್ಕಚ ಬರಲ್ಲ, ಅವ್ನು ಬೇರೆ ಕಡೆ ಬರ್ತಾನೆ. ತುಂಬಾ ದಂತಿ ದುರ್ಗ ಆದ ನಂತರ ಯಾರಂತಂದ ಹೇಳಿದ್ರೆ 1ನೇ ಕೃಷ್ಣ. ಈಗ ನೋಡ್ರಿ 1ನೇ ಕೃಷ್ಣನ್ ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತ ಹೇಳ್ತೀವಿ. ಸೊ ಅವ್ನ್ ಏನ್ ಮಾಡ್ದ ಅಂತ ಹೇಳಿದ್ರೆ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾನ. ಅದು ಎಲ್ಲೈತೆ? ಎಲ್ಲೋರಾದ ಗುಹೆಗಳಲ್ಲೈತೆ. ಕ್ವಶನ್ ಕೇಳ್ತಾರೆ.
ಎಲ್ಲೋರಾದ ಗುಹೆಗಳು. ಈ ಎಲ್ಲೋರಾದ ಗುಹೆಗಳು ಎಲ್ಲಿದಾವ ಸರ್? ಮಹಾರಾಷ್ಟ್ರದಾಗ ಅದಾವ್ರಿ. ಎಲ್ಲಿದಾವ ಅಂತಂದ ಹೇಳಿದ್ರ ಮಹಾರಾಷ್ಟ್ರದೊಳಗಡೆ ಎಲ್ಲೋರಾದ ಗುಹೆಗಳಿದಾವ. ಇವನಿಗೆ ಬಿರುದುಗಳು ಅಕಾಲ ವರ್ಷ, ಶುಭತುಂಗ ಅಂತಂದ ಹೇಳ್ಬಿಟ್ಟು ಇವನಿಗೆ ಬಿರುದುಗಳಿದಾವ. ಈ ಕ್ವಶನ್ಸ್ ಗಳನ್ನ ಯಾರ ಬಗ್ಗೆ ಕೇಳ್ಬೋದು? 1ನೇ ಕೃಷ್ಣನ ಬಗ್ಗೆ ನಿಮ್ಗೆ ಕೇಳ್ಬೋದು. ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದಲ್ಲಿದಾವ, ಬಟ್ ಅದ್ರ ಯಾವ ಜಿಲ್ಲೆಯಲ್ಲಿದಾವ? ಜಿಲ್ಲೆನೂ ಕೇಳಿದಾವ. ಆ ಜಿಲ್ಲೆ ಹೆಸರು ಕಮೆಂಟ್ ಆಗ. ಅದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಅಮೋಘ ವರ್ಷ, 1ನೇ ಅಮೋಘ ವರ್ಷ ನೃಪತುಂಗ ಅಥವಾ ಅಮೋಘ ವರ್ಷ ನೃಪತುಂಗ ಅಂತಂದ ಹೇಳ್ತೀವಿ. ಇವನು ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ದೊರೆ, ಆಮೇಲೆ ಶಾಂತಿ ಪ್ರಿಯ ದೊರೆ ಅಂತಂದ ಹೇಳ್ತೀವಿ. 814ರಿಂದ 878ವರೆಗೂ ಇವನು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಆಳ್ವಿಕೆ ನಡೆಸ್ತಾನ. ಟೋಟಲ್ ಆಗಿ 64 ವರ್ಷ ಆಳ್ವಿಕೆ. ಇವನ್ ಏನ್ ಮಾಡ್ತಾನಂದ್ರೆ ತನ್ನ ರಾಜಧಾನಿಯನ್ನ ಮಾನ್ಯಕೇಟ ಅಥವಾ ಮಳಕೇಡವನ್ನ ಏನ್ ಮಾಡ್ತಾನಂತ ಹೇಳಿದ್ರ ರಾಜಧಾನಿಯನ್ನ ಮಾಡ್ಕೊಂತಾರೆ. ಅದಾದ ನಂತರ ಅಮೋಘ ವರ್ಷ ನೃಪತುಂಗ ಯಾರ ಮಗ? 3ನೇ ಗೋವಿಂದನ ಮಗ. ಯಾರ ಮಗ ಅಂತಂದ ಹೇಳಿದ್ರ 3ನೇ ಗೋವಿಂದನ ಮಗ. ನೋಡ್ರಿ, ರಾಷ್ಟ್ರಕೂಟರಲ್ಲಿ ಬಹಳ ಚಂದ ಐತೆ. ನಾವೆಲ್ಲ ಹಿಸ್ಟ್ರಿ ಹೇಳ್ಕೊತ ಹೋದ್ವಿ ಅಂತಂದ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಚಂದ ಐತೆ. ಸೊ ಇಲ್ಲಿ ಏನ್ ಬರ್ತಾನ ಅಂತಂದ ಹೇಳಿದ್ರೆ ಇವ್ ಬರ್ತಾನ, ಧ್ರುವ ಬರ್ತಾನ. ಧ್ರುವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ದಾಳಿ ಮಾಡ್ತಾನ. ಆಮೇಲೆ ನೆಕ್ಸ್ಟ್ 3ನೇ ಗೋವಿಂದ ಬರ್ತಾನೆ, ಅವ್ನು ಎಲ್ಲಾ ಕಡೆ ಯುದ್ಧ ಮಾಡ್ತಾನೆ. ಆ ಲೆವೆಲ್ಗೆ ಇರುತ್ತೆ. ಎಲ್ಲ ಬಂಗಾಳದ ಪಾಲರನ್ನ, ಕನೌಜ್ ದೊರೆಗಳನ್ನ, ಆಮೇಲೆ ಪ್ರತಿಹಾರರನ್ನ ಎಲ್ಲರನ್ನು ಸ್ಮ್ಯಾಶ್ ಮಾಡ್ಕೊಂಡು ಹೋಗ್ತಿರ್ತಾರ ಅವ್ರು. ಸೊ ಅಷ್ಟು. ಅದಾದ ನಂತರ ನೆಕ್ಸ್ಟ್ ಇವನ್ ಕಾಲದೊಳಗಡೆ ಕವಿರಾಜ ಮಾರ್ಗ ಅನ್ನೋ ಕೃತಿ ಸಿಗುತ್ತ. ಇದನ್ನ ಬರೆದವ್ರು ಯಾರಂತಂದ ಹೇಳಿದ್ರೆ ಶ್ರೀ ವಿಜಯ ಅಂತ ಯಾರು ಬರೀತಾನ? ಸೊ ಅವನ ಆಸ್ಥಾನದ ಕವಿ ಆದಂತಹ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ಬರೀತಾನ. ಅದಾದ ನಂತರ ಅಮೋಘ ವರ್ಷ ನೃಪತುಂಗ ಒಂದು ಕೃತಿಯನ್ನ ಬರೀತಾನ, ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ. ಪ್ರಶ್ನೋತ್ತರ ಮಾಲಿಕಾ ಅಥವಾ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಹೇಳಿ ಇವನಿಗೆ ನೃಪತುಂಗ, ಆಮೇಲೆ ವೀರನಾರಾಯಣ ಅಂತ ಹೇಳಿ ಬಿರುದುಗಳಿರ್ತಾವ. ಇವನ ಕಾಲದಲ್ಲಿ ಅರಬ್ ಪ್ರವಾಸಿಗ, ನಾ ಏನ್ ರೌಂಡ್ ಹಾಕತ್ತಲ್ಲ ಆ ವರ್ಡ್ಸ್ ಗಳು ಇಂಪಾರ್ಟೆಂಟ್. ಸುಲೇಮಾನ್ ಅನ್ನೋನ್ ಬರ್ತಾನ. ಇವನ್ ಹೇಳ್ತಾನ ಏನ್ ಹೊಗಳ್ತಾನ ಅಂತಂದ ಹೇಳಿದ್ರ, ಇಂತ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಇಡೀ ಪ್ರಪಂಚದಲ್ಲಿ ನಾವು ಎಲ್ಲೂ ನೋಡಿಲ್ಲ. ಇಡೀ ಪ್ರಪಂಚದಲ್ಲಿರುವಂತಹ 4 ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದು. ಆ 4 ಸಾಮ್ರಾಜ್ಯಗಳು ಯಾವ್ಯಾವ? ಒಂದ್ ಯಾವ್ದಂತಂದ ಹೇಳಿದ್ರೆ ಚೀನಾ ಸಾಮ್ರಾಜ್ಯ, ಇನ್ನೊಂದ್ ಯಾವ್ದಂದ್ರೆ ರೋಮ್ ಸಾಮ್ರಾಜ್ಯ, ಇನ್ನೊಂದು ರಾಷ್ಟ್ರಕೂಟ ಸಾಮ್ರಾಜ್ಯ, ಇನ್ನೊಂದ್ ಯಾವ ಸಾಮ್ರಾಜ್ಯ ಅಂತಂದೇಳಿ ನೀವು ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ಈಗ ಮಳಕೇಡ ಅಥವಾ ಮಾನ್ಯಕೇಟ ಐತಲ್ಲ, ಇದು ಯಾವ ಜಿಲ್ಲೆಯಲ್ಲಿ ಐತೆ ಅಂತ ಕೇಳಿದ್ರೆ ಕಲಬುರ್ಗಿ ಜಿಲ್ಲೆ ಒಳಗೈತೆ. ಎಲ್ಲೈತೆ? ಕಲಬುರ್ಗಿ ಜಿಲ್ಲೆ ಒಳಗಡೆ ಐತೆ. ಆ ಪಾಯಿಂಟ್ ಅನ್ನ ಕೂಡ ನೆನ್ಪು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಧ್ರುವ ಅಂತಂದ ಹೇಳಿ ಬರ್ತಾನ. 1ನೇ ಕೃಷ್ಣ ಇರ್ತಾನಲ್ಲ, 1ನೇ ಕೃಷ್ಣ ಆಗ್ಲೇ ಡಿಸ್ಕಷನ್ ಮಾಡ್ತೀವಿ. ಅವನ ಮಗ ಯಾರಂತಂದ ಹೇಳಿದ್ರ ಸೊ ಧ್ರುವ ಅಂತಂದ ಹೇಳ್ತೀವಿ. ಇವನಿಗೆ ಧಾವರ್ಷ, ನಿರುಪಮ, ಕಲಿವಲ್ಲಭ, ಶ್ರೀವಲ್ಲಭ ಅಂತಂದ ಹೇಳಿ ಬಿರುದುಗಳಿರ್ತಾವ. ಇಷ್ಟೊಂದೆಲ್ಲ ಬಿರುದುಗಳು. ಆಮೇಲೆ ನೆಕ್ಸ್ಟ್ ಇವನು ಕನೌಜ್ ಮೇಲೆ ದಾಳಿ ಮಾಡ್ತಾನೆ. ಕನೌಜ್ನ ದೊರೆಯನ್ನ ಸೋಲಿಸ್ತಾನ. ಆಮೇಲೆ ವತ್ಸರಾಜನನ್ನ ಸೋಲಿಸ್ತಾನ. ಆಮೇಲೆ ಬಂಗಾಳದ ಪಾಲರ ದೊರೆಯಾದಂತಹ ಧರ್ಮಪಾಲನನ್ನ ಸೋಲಿಸ್ತಾನ. ನೋಡ್ರಿ, ಉತ್ತರ ಭಾರತದೊಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 3 ಜನ ಇರ್ತಾರ. 3 ಸಾಮ್ರಾಜ್ಯಗಳು ತುಂಬಾ ಹಾರಾಡ್ತಿರ್ತಾರ ಅವ್ರ ಮಕ್ಕಳು. ಸೊ ಅವ್ರ ಮೇಲೆ ಗುರ್ಜರ ಪ್ರತಿಹಾರರ, ನಾ ಹೇಳಿದ್ನಲ್ಲಾಗ್ಲೇ, ಗುರ್ಜರರ ಪ್ರತಿಹಾರರ ದೊರೆಯಾದಂತಹ ವತ್ಸರಾಜನನ್ನ ಸೋಲಿಸ್ತಾನ. ಆಮೇಲೆ ನೆಕ್ಸ್ಟ್ ಬಂಗಾಳದ ಪಾಲದ ದೊರೆಯಾದಂತಹ ಧರ್ಮಪಾಲನನ್ನ ಕೂಡ ಸೋಲಿಸ್ತಾನ. ಇವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂತಂದ ಹೇಳಿದ್ರೆ ಕನೌಜನ್ನ ವಶಪಡಿಸ್ಕೋಬೇಕಾಗಿರುತ್ತೆ. ಆ ರೀಸನ್ಗೋಸ್ಕರ. ಅದಾದ ನಂತರ ಇವನ್ನೆಲ್ಲ ಸೋಲಿಸಿ ಎಲ್ಲಾ ಮಾಡಿದ ನಂತರ ಏನೋ ನಾರ್ಮಲ್ ಆಗಿ ಇರೋಣ ಅಂತ ಅನ್ಕೊಂಡ್ರ ಅವನ ಮಗನಾದಂತಹ ಧ್ರುವನ ಮಗ ಯಾರಂತಂದ ಹೇಳಿದ್ರೆ 3ನೇ ಗೋವಿಂದ. ಅಪ್ಪನ್ಗಿಂತ ಮಗ ಜಾಸ್ತಿ ಡೇಂಜರ್. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ, ಅಂದ್ರೆ ಅಪ್ಪ ಯುದ್ಧ ಮಾಡೋಕೆ ಏನ್ ಹೋಗ್ತಿರ್ತಾನಲ್ಲ, ಅದೇ ಟೈಮ್ದೊಳಗೆ ಇವ್ ಸೇನಾಧಿಪತಿಯಾಗಿ ಹೋಗ್ತಿರ್ತಾನ 3ನೇ ಗೋವಿಂದ. ಸೊ ಇವನು ಕೂಡ ಉತ್ತರ ಭಾರತದವರೆಗೂ ದಂಡಯಾತ್ರೆ ಅದು ಪಾಲರ ದೊರೆ ಎಲ್ಲ ಅವ್ರ ಜೊತೆ ಎಲ್ಲ ಯುದ್ಧ ಮಾಡ್ಕೊಂಡ್ ಬಂದಾವ. ಆಮೇಲೆ ರಾಜ ಆಗ್ತಾನ. ಸೊ ಇವನ್ಗೆ ಜಗತ್ತುಂಗ, ಪ್ರಭೂತ ವರ್ಷ, ಜನವಲ್ಲಭ ಅಂತ ಹೇಳಿ ಬಿರುದುಗಳಿರ್ತಾವ. ಅದಾದ ನಂತರ ನೆಕ್ಸ್ಟ್ ಇವನು ಕೂಡ ಏನಂತಂದ ಹೇಳಿದ್ರೆ ಸೇಮ್ ಪ್ರತಿಹಾರರ ಮೇಲೆ, ನೆಕ್ಸ್ಟ್ ಪಾಲರ ಮೇಲೆ, ಬಂಗಾಳದ ಪಾಲರ ಮೇಲೆ ಯುದ್ಧಗಳನ್ನ ಮಾಡ್ತಾನ. ಅದೇ ಇವನ್ ಹೇಳ್ತಾರ, ಇವನು ದಂಡಯಾತ್ರೆಗಳು ಹೆಂಗಿದ್ವು ಅಂತಂದ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಹಿಮಾಲಯದವರೆಗೂ ಇವನ ದಂಡಯಾತ್ರೆಗಳಿದ್ವು ಅಂತಂದೇಳಿ. ಇವನ ಆನೆಗಳು ಹಿಮಾಲಯದ ಹಿಮಜಲವನ್ನ ಕುಡಿದ್ವು ಅಂತಂದ ಹೇಳಿ, ಕಾವೇರಿಯ ನೀರನ್ನ ಸೌದ್ವು ಅಂತಂದೇಳಿ ಶಾಸನದೊಳಗಡೆ ಹೇಳ್ತಾರೆ. ಯಾರ ಬಗ್ಗೆ? 3ನೇ ಗೋವಿಂದನ ಬಗ್ಗೆ. ಇರ್ಲಿ ಬಿಡ್ರಿ ನೋಡೋಣ.
ಅದಾದ ನಂತರ ನೆಕ್ಸ್ಟ್ ಬರ್ತಾನ ಮೂರನೇ ಇಂದ್ರ ಅಂತಂದ್ ಹೇಳಿ. ಇನ್ನೊಬ್ರು ಯಾರು ಅಂತಂದ್ ಹೇಳಿದ್ರೆ ಮೂರನೇ ಇಂದ್ರ ಅಂತಂದ್ ಹೇಳಿ. ಸೊ ಇವನು ರಾಷ್ಟ್ರಕೂಟರು, ಇವನೊಬ್ಬ ಶಕ್ತಿಶಾಲಿ ದೊರೆ ಅಂತಂದ್ ಹೇಳ್ತೀವಿ. ಇವನು ಕ್ರಿಸ್ತ ಶಕ 915 ಮೇಲೆ ಕನೌಜ್ ಮೇಲೆ ದಾಳಿ ಮಾಡಿ ಪ್ರತಿಹಾರರ ದೊರೆಯಾದಂತಹ ಮಹಿಪಾಲನನ್ನ ಸೋಲಿಸ್ತಾನೆ. ಬಿಟ್ಟಿಲ್ಲ ಇವ್ರನ್ನ, ಪ್ರತಿಹಾರರನ್ನ ಪಾಲರನ್ನ ಒಟ್ಟ ಬಿಟ್ಟೇ ಇಲ್ಲ ಇವ್ರು. ಸೊ ಇಲ್ಲಿ ಹೆಂಗಂತಂದ್ ಹೇಳಿದ್ರೆ ಇವ್ರ ರಾಷ್ಟ್ರಕೂಟರು ಯಾರ ಜೊತೆ ಅಂತಂದ್ ಹೇಳಿದ್ರೆ ಉತ್ತರ ಭಾರತದವ್ರ ಜೊತೆ, ಗುರ್ಜರರ ಪ್ರತಿಹಾರರ ಜೊತೆ ಕನೌಜ್ ಮೇಲೆ, ಅದಾದ ನಂತರ ಪಾಲ್ರ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡಿದ್ರ ನೆಕ್ಸ್ಟ್ ಬಂದಂತಹ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಅದಾದ ನಂತರ ನೆಕ್ಸ್ಟ್ ಇವನ್ ಇವ್ರೆಲ್ಲ ಏನಂತಂದ್ ಹೇಳಿದ್ರೆ ಯಾರ ಜೊತೆ, ಚೋಳರ ಜೊತೆ, ಆಮೇಲೆ ಪಲ್ಲವರ ಜೊತೆ ಯುದ್ಧ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಆತರ. ಅದಾದ ನಂತರ ನೆಕ್ಸ್ಟ್ ಎಸ್ ಇವನ್ ಕಾಲದಲ್ಲಿ ಯಾರು ಬರ್ತಾರೆ ಅಂತಂದ್ ಹೇಳಿದ್ರೆ ಅಲ್ ಮಸೂದಿ. ನೋಡ್ರಿ, ಇವನೊಬ್ಬ ಪ್ರವಾಸಿಗ ಯಾರ ಕಾಲದಲ್ಲಿ ಬರ್ತಾನ ಅಂತಂದ್ ಹೇಳಿದ್ರೆ ಮೂರನೇ ಇಂದ್ರನ ಕಾಲದಲ್ಲಿ ಅಲ್ ಮಸೂದಿ ಅಂತಂದ್ ಹೇಳಿ ಬರ್ತಾನೆ. ಇವನೊಬ್ಬ ಅರಬ್ ಪ್ರವಾಸಿ. ಯಾರಂತಂದ್ ಹೇಳಿದ್ರ ಅರಬ್ ಪ್ರವಾಸಿ. ಇನ್ನೊಬ್ಬ ಅರಬ್ ಪ್ರವಾಸಿಗನ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಎಕ್ಸಾಂಪಲ್ ಕೇಳಿದನ ಸುಲೇಮಾನ್ ಅಂತ. ಸುಲೇಮಾನ್ ಬಗ್ಗೆ ಇವನು 9ನೇ ಶತಮಾನದಲ್ಲಿ ಒಬ್ಬ ಅರಬ್ ವ್ಯಾಪಾರಿ ಕೂಡ ಹೌದು, ಪ್ರವಾಸಿಗೂ ಕೂಡ ಹೌದು. ಇವನು ಕ್ರಿಸ್ತ ಶಕ 851 ಟೈಮಕ್ಕೆ ಭಾರತಕ್ಕೆ ಭೇಟಿ ಕೊಡ್ತಾನ. ಅದಾದ ನಂತರ ನೆಕ್ಸ್ಟ್ ಯಾರು ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾನ. ಯಾರಂತಂದ್ರೆ ಸುಲೇಮಾನ್ ಅಂತ. ಆ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಇವನೊಂದು ಕೃತಿಯನ್ನ ಬರೀತಾನ, ಸಿಲ್ಸಿಲಾ ಸಿಲ್ಸಿಲಾ ಉತ್ ತಾವರಿಕ್ ಅಂತಂದ್ರೆ. ಸಿಲ್ಸಿಲಾ ಉತ್ ತಾವರಿಕ್ ಅನ್ನೋ ಒಂದು ಕೃತಿಯನ್ನ ಯಾರು ಬರೀತಾರಂದ್ರೆ ಸುಲೇಮಾನ್ ಬರೀತಾರ. ಅದಾದ ನಂತರ ನೆಕ್ಸ್ಟ್ ಅಮೋಘ ವರ್ಷ ನೃಪತುಂಗನನ್ನ ಇವ್ ಏನಂತ ಕರೀತಾರ ಅಂತ ಹೇಳಿದ್ರೆ ಬಲ್ಹಾರ ಅಂತ ಕರೀತಾರ. ಬಲ್ಹಾರ ಅಂತಂದ್ ಹೇಳಿದ್ರೆ ವಲ್ಲಭ ರಾಜ ಅಂತಂದ್ ಹೇಳಿ, ರಾಷ್ಟ್ರಕೂಟರ ರಾಜನ. ಸೊ ನಾವು ಟೋಟಲ್ ಆಗಿ 4 ಸಾಮ್ರಾಜ್ಯಗಳಂತಂದ್ ಹೇಳಿದ್ವಲ್ಲ, ಯಾರ್ಯಾರು ಗೊತ್ತಾಯ್ತ? ರೋಮ್ ಸಾಮ್ರಾಜ್ಯ, ಅದಾದ ನಂತರ ಚೀನಾ ಸಾಮ್ರಾಜ್ಯ, ಬಾಗ್ದಾದ ಖಲೀಫ್ ಸಾಮ್ರಾಜ್ಯ. ಬಾಗ್ದಾದ ಖಲೀಫ್ ಅಂದ್ರೆ ಅರಬರು ಬರ್ತಾರಲ್ಲ ಅವರು. ಸೊ ಟೋಟಲ್ ಆಗಿ 4ರಲ್ಲಿ ಅಂದ್ರೆ ಇವ್ರು 3, 4ನೇದು ಯಾವ್ದಂದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ. ಅಷ್ಟು ದೊಡ್ಡದಾಗಿತ್ತು ಅಂತಂದ್ರೆ. ಇದಾದ ನಂತರ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಧರ್ಮಪಾಲ ಅಂತಂದ್ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ದೊರೆ ಯಾಕನ್ನೋದು ಹೇಳ್ತೀನಿ. ಧರ್ಮಪಾಲ. ಈ ಧರ್ಮಪಾಲ ಯಾರಂತಂದ್ ಹೇಳಿದ್ರೆ ಪಾಲ ವಂಶದ ಅಂದ್ರೆ ಬಂಗಾಳದ ಪಾಲರು ಬರ್ತಾರಲ್ಲ, ಸೊ ಅವರಲ್ಲಿ ತುಂಬಾ ಪ್ರಸಿದ್ಧ ವ್ಯಕ್ತಿ ಯಾರಂತಂದ್ರೆ ಧರ್ಮಪಾಲ. ಇವರು ಯಾರ ಮಗ ಅಂದ್ರೆ ಇವನು ಗೋಪಾಲನ ಮಗ. ಸೊ ಪಾಲರ ದೊರೆಗಳಲ್ಲಿ ಗೋಪಾಲ ಅಂತ ಹೇಳಿ ಬರ್ತಾನ. ಅವನ ಮಗ ಯಾರಂತಂದ್ರೆ ಧರ್ಮಪಾಲ. ಇವನ್ ಏನ್ ಮಾಡ್ತಾನ ಅಂತಂದ್ರೆ ವಿಕ್ರಮಶೀಲ ವಿಶ್ವವಿದ್ಯಾಲಯ, ವಿಕ್ರಮಶೀಲ ವಿಶ್ವವಿದ್ಯಾಲಯ, ಆಮೇಲೆ ಸೋಮಪುರ ವಿಶ್ವವಿದ್ಯಾಲಯ. ಸೋಮಪುರ ಅಂತಂದ್ ಹೇಳಿ ಇನ್ನೊಂದು ವಿಶ್ವವಿದ್ಯಾಲಯ ಬರುತ್ತೆ. ಈ ಎರಡನ್ನು ಪುನರ್ ಸ್ಥಾಪನೆ ಮಾಡ್ತಾನ, ಮಹಾವಿವಾರವನ್ನಾಗಿ ಸ್ಥಾಪನೆ ಮಾಡ್ತಾನೆ. ವಿಕ್ರಮಶೀಲ ಮತ್ತು ಸೋಮಪುರ ವಿಶ್ವವಿದ್ಯಾಲಯ ಯಾರಿಗೆ ಸಂಬಂಧಪಡ್ತಾವ ಅಂತಂದ್ರೆ ಧರ್ಮಪಾಲನಿಗೆ ಸಂಬಂಧಪಡ್ತಾವ. ಆಮೇಲೆ ನೆಕ್ಸ್ಟ್ ಮೇನ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಇವಾಗ ಕನೌಜನ್ನ ವಶಪಡಿಸ್ಕೊಳ್ಬೇಕಾಗಿರುತ್ತಲ್ಲ. ಕನೌಜ್ ಮೇನ್ ಇಂಪಾರ್ಟೆಂಟ್. ಸೊ ಸೆಂಟ್ರಲ್ ಬರುತ್ತೆ ಕನೌಜ್. ಆ ಪ್ರದೇಶವನ್ನ ವಶಪಡಿಸ್ಕೊಳ್ಬೇಕಂತಂದೇಳಿ ಈ ಕಡೆಯಿಂದ ಗುರ್ಜರ ಪ್ರತಿಹಾರರ ವತ್ಸ ರಾಜ ಟ್ರೈ ಮಾಡ್ತಿರ್ತಾನ. ಈ ಕಡೆಯಿಂದ ಪಾಲರ ರಾಜನಾದಂತಹ ಧರ್ಮಪಾಲ ಟ್ರೈ ಮಾಡ್ತಿರ್ತಾನ. ಈ ಕೆಳಗಡೆಯಿಂದ ದೊಡ್ಡ ಸಾಮ್ರಾಜ್ಯದಿಂದ ಯಾರು ಧ್ರುವ, ಯಾರಂತಂದ್ ಹೇಳಿದ್ರೆ ರಾಷ್ಟ್ರಕೂಟರ ದೊರೆಯಾದಂತಹ ಧ್ರುವ ಟ್ರೈ ಮಾಡ್ತಿರ್ತಾನೆ. ಈ 3 ಜನರ ಯುದ್ಧದ ಒಳಗಡೆ ಏನಂತಂದ್ ಹೇಳಿದ್ರೆ ಬಹಳ ದೊಡ್ಡ ಯುದ್ಧ ಆಗತ್ತೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇದೇನಂತಂದ್ ಹೇಳಿದ್ರೆ ಇವತ್ತಿಂದು. ಸೊ ಇನ್ನು ಏನಂತ ಹೇಳಿದ್ರೆ 30ರಿಂದ 40 ಜನರ ಬಗ್ಗೆ ಒಂದೇ ಎಕ್ಸಾಮ್ ಅಲ್ಲಿ ಕೊಟ್ಟಿದಾರ. ಅವುಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇದೇ ತರ ಟೋಟಲ್ ಆಗಿ 10 ಕ್ಲಾಸಸ್ ಗಳನ್ನ ಹಾಕ್ತೀನಿ. ಇವುಗಳ ಬಗ್ಗೆ ನೀವು ಸ್ಟಡಿ ಮಾಡ್ರಿ ಅಂತಂದ್ ಹೇಳಿದ್ರ ನಿಮಗ್ ಬಹಳ ಅಂದ್ರೆ ಬಹಳ ಯೂಸ್.